गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परं ब्रह्म तस्मै श्री गुरवे नमः। सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते। रामाय रामभद्राय रामचंद्राय वेधसे रघुनाथाय नाथाय सीतायाः पतये नमः। ಅಧ್ಯಾತ್ಮ ರಾಮಾಯಣದ ಕೆಲವು ಆಯ್ದ ಭಾಗಗಳನ್ನು ನೋಡ್ತಾ ಇದ್ದೀವಿ. ಜೊತೆಗೆ ರಾಮಾಯಣದ ಕೆಲವು ಪಾತ್ರಗಳ ವಿಶೇಷತೆಗಳನ್ನು, ಆ ಪಾತ್ರಗಳಲ್ಲಿ ಕಾಣುವಂತಹ ಮೌಲ್ಯಗಳನ್ನು, ಆ ಪಾತ್ರಗಳಿಂದ ನಾವು ಕಲಿಬೇಕಾಗಿರುವಂಥ ಪಾಠಗಳನ್ನು, ಮಾನವ ಜೀವನವನ್ನು ಎಷ್ಟು ಉತ್ಕೃಷ್ಟ ಮಟ್ಟದಲ್ಲಿ ನಡೆಸಬಹುದು ಅನ್ನೋದನ್ನು ತೋರಿಸ್ಕೊಟ್ಟವರು ರಾಮಾಯಣದ ಎಲ್ಲ ಪಾತ್ರಗಳು. ಸಾಮಾನ್ಯವಾದಂತಹ ಮನುಷ್ಯ ಜೀವನವನ್ನು, ಎಷ್ಟೋ ಸತಿ ಮೃಗೀಯ ಮಟ್ಟದಲ್ಲಿರುವಂತಹ ಮನುಷ್ಯ ಜೀವನವನ್ನು ನಾವು ದೈವತ್ವಕ್ಕೆ ಏರಿಸಬೇಕು, ಅದೇ ಸಾಧನೆ, ಅದೇ ಆಧ್ಯಾತ್ಮಿಕ ಸಾಧನೆ ಅಂತ ಕೂಡ ನೋಡ್ತೀವಿ. ಆಧ್ಯಾತ್ಮಿಕ ಸಾಧನೆಯನ್ನು ಆ ರೀತಿಯಾಗಿ ಕೂಡ ವಿವರಿಸ್ತಾರೆ. ಮೃಗತ್ವದಿಂದ ಮನುಷ್ಯತ್ವಕ್ಕೆ, ಮನುಷ್ಯತ್ವಕ್ಕಿಂದ ದೈವತ್ವಕ್ಕೆ ಏರಿಸೋದು ಅಂತ. ಸೊ ಈ ದೃಷ್ಟಿಯಲ್ಲಿ ನೋಡಿದಾಗ ಮನುಷ್ಯ ಜೀವನವನ್ನು ಆ ಉದಾತ್ತತೆಯಿಂದ, ಉನ್ನತವಾದ ನಡತೆಯ ಮೂಲಕ ಅದನ್ನು ದೈವತ್ವಕ್ಕೆ ಏರಿಸಿದಂಥವರು ರಾಮಾಯಣದ ರಾಮನೊಂದಿಗೆ ಬಂದಂಥವರು. ಅದನ್ನು ಹಲವಾರು ಉದಾಹರಣೆಗಳ ಮೂಲಕ ನೋಡಿದ್ವಿ. ಅಧ್ಯಾತ್ಮ ರಾಮಾಯಣದಲ್ಲಿ ಉಪದೇಶ ಭಾಗಗಳು ಕೆಲವಿವೆ, ಸ್ತುತಿ ಭಾಗಗಳು ಕೆಲವಿವೆ, ಮಾರ್ಗದರ್ಶನದ ಭಾಗಗಳು ಕೆಲವೆಲ್ಲ ಇವೆ ಅಂತ ಹೇಳ್ತಾರೆ. ಅಧ್ಯಾತ್ಮ ರಾಮಾಯಣ ಅಂತ ಹೆಸರಿಟ್ಟಿರೋದೇ ಇದು ಆಧ್ಯಾತ್ಮಿಕ ಸಾಧಕರಿಗೆ ಬೇಕಾದಷ್ಟು ಇಲ್ಲಿ ಬೆಳಕು ಸಿಗತ್ತೆ ಅಂತೇಳಿ. ಕಾಡಿಗೆ ಹೊರಟಿರುವಂಥ ಶ್ರೀರಾಮ ವಾಲ್ಮೀಕಿಗಳ ಆಶ್ರಮಕ್ಕೆ ಬರ್ತಾನಂತೆ. ಕಾಡಿನಲ್ಲಿದ್ದಂತಹ ವಾಲ್ಮೀಕಿಗಳ ಆಶ್ರಮ ಏನಿದೆಯೋ, ಸಹಜವಾಗಿ ಅಂದು ಹೇಗೆ ಅದು ಅಂದಿನ ಕಾಲದಲ್ಲಿ ಹೇಗೆ ಕಾಡಿನಲ್ಲಿರ್ತಾ ಇದ್ದೋ ಅಲ್ಲೆಲ್ಲ ಪ್ರಾಣಿ ಪಕ್ಷಿಗಳೆಲ್ಲ ಇರ್ತಾಯಿತ್ತು. ಸುಂದರವಾದಂಥ ಹೂವು ಗಿಡಗಳು ಅದೆಲ್ಲ ಇದ್ದಂತಹ ಜಾಗ. ಈಗ ತಾನೇ ಇಲ್ಲಿ ನವಿಲು ನೋಡ್ಕೊಂಡು ಬಂದ್ವಿ. ಶ್ರೀರಾಮಕೃಷ್ಣ ಇರುವ ಸನ್ನಿಧಿಯಲ್ಲಿ ನವಿಲುಗಳು ಬಂದು ಸೇರಿದೆ. ಬಂದಂಥ ಶ್ರೀರಾಮಚಂದ್ರನನ್ನು ವಾಲ್ಮೀಕಿಗಳು ನಮ್ರತೆಯಿಂದ ನಮಿಸಿ ಹೇಳ್ತಾರಂತೆ, ನಿನ್ನ ತಂದೆಯ ಆಜ್ಞೆಯನ್ನು ಶಿರಸಾವಹಿಸಿ ನೀನು ಕಾಡಿಗೆ ಬಂದಿದೀಯಾ, ನೀನು ಇಲ್ಲಿ ಸ್ವಲ್ಪ ಕಾಲ ಇರಬೇಕು ಅಂತ ಕೇಳಿಕೊಳ್ತಾರೆ. ವಾಲ್ಮೀಕಿಗಳಿಗೆ ನಮಿಸುತ್ತಾ ರಾಮ ಕೇಳ್ತಾ ಇದ್ದಾನೆ, ನೀವು ತಿಳಿದವರು ಎಲ್ಲ ಗೊತ್ತಿದೆ ನಿಮಗೆ, ನಾನು ಯಾವ ಕಾರಣಕ್ಕೋಸ್ಕರ ಕಾಡಿಗೆ ಬಂದಿದ್ದೀನಿ ಅಂತ. ನಮ್ಮ ತಂದೆಯ ಆಜ್ಞೆಯನ್ನು ವಹಿಸಿ ಶಿರಸಾವಹಿಸಿ ಇಲ್ಲಿಗೆ ಬಂದಿದ್ದೇನೆ. ಈ ಕಾಡಿನಲ್ಲಿ ನಾವು ನೆಲೆಸೋದಕ್ಕೆ ಯಾವುದಾದ್ರೂ ಸೂಕ್ತವಾದಂಥ ಜಾಗವನ್ನು ಸೂಚಿಸಿ ಅಂತ ಶ್ರೀರಾಮ ವಾಲ್ಮೀಕಿಗಳಲ್ಲಿ ವಿನಂತಿಸ್ಕೊಳ್ತಾ ಇದ್ದಾನೆ. ಆಗ ವಾಲ್ಮೀಕಿಗಳು ನಗುಮುಖದಿಂದ ಹೇಳಕ್ಕೆ ಶುರು ಮಾಡ್ತಾರೆ. ಬಹಳ ಅದ್ಭುತವಾದಂಥ ಮಾತುಗಳು. ಇಡೀ ಜಗತ್ತಿಗೆ, ಎಲ್ಲಾದರೂ ಜಗತ್ತಿನಲ್ಲಿರುವಂಥ ಎಲ್ಲ ಜೀವಿಗಳು ಎಲ್ಲಾದರೂ ಇರಬೇಕು ಅಂತ ಬಯಸೋದಾದರೆ ಅವರೆಲ್ಲರಿಗೆ ನೀನೇ ಸರಿಯಾದಂತಹ ಸೂಕ್ತವಾದಂತಹ ಸ್ಥಾನ, ಜಾಗ ಅಂತ. ರಾಮ ಕೇಳ್ತಾ ಇದ್ದಾನೆ, ರಾಮ ಲಕ್ಷ್ಮಣ ಸೀತೆಯರು ಕಾಡಿನಲ್ಲಿ ಎಲ್ಲೋ ಒಂದು ಕಡೆಗೆ ನೆಲೆಸಬೇಕಲ್ಲ, ಇನ್ನೂ ನೆಲೆಸಿಲ್ಲ ಅವರು. ಗುಹನನ್ನು ಮಾತನಾಡಿಸಿ
ಮುಂದೆ ಬಂದಿದ್ದಾರೆ ಅಂತ ಈ ಕಥೆಯಲ್ಲಿ ನೋಡ್ತೀವಿ. ಆಗ ಎಲ್ಲಿ ನೆಲೆಸ್ಬೋದು ನಾವು ಅಂತ ಆಲೋಚನೆ ಮಾಡ್ತಾ ಅವ್ರು ವಾಲ್ಮೀಕಿಗಳಲ್ಲಿ ಪ್ರಶ್ನೆ ಮುಂದಿಟ್ಟಿದ್ದು. ಆದರೆ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ರಾಮ ನೀನೇ ಎಲ್ಲ ಜನರಿಗೂ ಕೂಡ ನೀನು ಎಲ್ಲ ಜನರಿಗೂ ಕೂಡ ನೀನೇ ಆವಾಸ ಸ್ಥಾನ ಆಗಿದ್ದೀಯ ಮತ್ತು ಎಲ್ಲ ಜನರಲ್ಲಿ ಕೂಡ ನೀನೇ ಇದ್ದೀಯ, ಎಲ್ಲ ಜನರು ನಿನ್ನಲ್ಲಿದ್ದಾರೆ ಅಂತ ಅವನು ಹೇಳ್ತಾ ಇದ್ದಾನೆ. ಆದರೂ ನೀನು ಕೇಳ್ತಾ ಇದ್ದೀಯ ಸೀತೆ ಮತ್ತು ನಿನಗೋಸ್ಕರ ಒಂದು ವಿಶೇಷವಾದಂಥ ಆವಾಸ ಸ್ಥಾನವನ್ನು ತಿಳಿಸ್ಕೊಡು ಅಂತೇಳಿ. ಓ ರಘುವಂಶದ ಶ್ರೇಷ್ಠನೇ, ನಾನು ತಿಳಿಸ್ತಾ ಇದ್ದೀನಿ, ನಿನಗೆ ಅತ್ಯಂತ ಶ್ರೇಷ್ಠವಾದಂಥ ಜಾಗ ಇರ್ಬೋದು. ಯಾವುದು ಅಂತ ಹೇಳಿದ್ರೆ, ಯಾರ ಹೃದಯ ಶಾಂತವಾಗಿದೆಯೋ, ಯಾರು ಸುಖ ದುಃಖಗಳಲ್ಲಿ ಸಮಾನ ಭಾವದಿಂದ ಇರ್ತಾರೋ, ಯಾರು ಎಲ್ಲ ಜೀವಿಗಳೊಂದಿಗೆ ಮೈತ್ರಿ ಭಾವವನ್ನು ತಾಳಿದ್ದಾರೋ, ಯಾರು ನಿನ್ನನ್ನು ಭಕ್ತಿಯಿಂದ ಬಳಿಸಾಡ್ತಾರೋ ಆರಾಧಿಸ್ತಾರೋ ಅಂಥವರ ಹೃದಯ ನಿನಗೆ ಶ್ರೇಷ್ಠವಾದಂತಹ ಜಾಗ. ಎಷ್ಟು ಚೆನ್ನಾಗಿದೆ ನೋಡಿ. ರಾಮ ಕೇಳಿದ್ದು ಕಾಡಿನಲ್ಲಿರೋದಕ್ಕೆ ಯಾವುದಾದ್ರೂ ಜಾಗವನ್ನು ಸೂಚಿಸು ಅಂತ. ಕಾಡಿನಲ್ಲಿ ರಾಮ 14 ವರ್ಷ ಇದ್ದ, ಆಮೇಲೆ ವಾಪಸ್ ಅಯೋಧ್ಯೆಗೆ ಹೋದ. ಆದರೆ ಈಗ ನಾವು ರಾಮನನ್ನು ಎಲ್ಲಿ ಕರೆಯೋದು, ಎಲ್ಲಿ ನೆಲೆಗೊಳಿಸೋದು? ನಮ್ಮ ಜೀವನಕ್ಕೆ ಸಂಬಂಧಪಟ್ಟಾಗ ಆಲೋಚನೆ ಮಾಡಬೇಕಲ್ಲ. ವಾಲ್ಮೀಕಿಗಳು ಅದಕ್ಕೆ ಉತ್ತರ ಕೊಟ್ಟಿಟ್ಟಿದ್ದಾರೆ. ಒಂದೊಂದೇ ಗುಣಗಳನ್ನು ಹೇಳ್ತಾ ಬರ್ತಾರೆ. ಎಂಥವರ ಹೃದಯದಲ್ಲಿ ರಾಮ ಬಂದು ನೆಲೆಸಬಲ್ಲ? ಯಾರು ನಿನ್ನನ್ನೇ ಅವಲಂಬಿಸಿದ್ದಾರೋ, ಧರ್ಮ ಇದು ಯಾವ ಗೊಂದಲವೂ ಬೇಡ. ಶ್ರೀಕೃಷ್ಣ 18ನೇ ಅಧ್ಯಾಯದಲ್ಲಿ ಹೇಳಿದ್ನಲ್ಲ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಆ ಅರ್ಥದಲ್ಲಿ ಇಲ್ಲಿ ಶ್ರೀರಾಮ ಹೇಳ್ತಾ ಇದ್ದಾನೆ, ಯಾರು ಧರ್ಮ ಈ ಗೊಡವೆ ತಲೆ ಕೆಡಿಸ್ಕೊಳ್ಳೋದು ಎಲ್ಲವನ್ನ ಬಿಟ್ಬಿಟ್ಟು ನನ್ನಲ್ಲೇ ಸಂಪೂರ್ಣವಾಗಿ ಶರಣಾಗಿದ್ದಾರೋ, ನನ್ನನ್ನೇ ಅವಲಂಬಿಸಿದ್ದಾರೋ ಅಂಥವರ ಹೃದಯ ಓ ರಾಮ ನಿನಗೆ ಅತ್ಯಂತ ಸಂತೋಷ ಕೊಡುವಂತಹ ಆವಾಸ ಸ್ಥಾನ. ಯಾರ ಹೃದಯದಲ್ಲಿ ನೀನು ನೆಲೆಸಬಲ್ಲೆ, ನೀನು ನೆಲೆಸ್ತೀಯ, ನಿನಗೆ ಆನಂದ ಕೊಡುವಂತಹ ಆವಾಸ ಸ್ಥಾನ ಆಗತ್ತೆ ಅಂದರೆ ಯಾರು ಸದಾ ನಿನ್ನ ಸ್ಮರಣೆಯನ್ನು ಮಾಡ್ತಾರೋ, ಯಾರು ಯಾವಾಗಲೂ ನಿನ್ನಲ್ಲಿ ಶರಣಾಗಿದ್ದಾರೋ, ಯಾರಲ್ಲಿ ಯಾವುದೇ ಬಗೆಯ ಆಸೆ ಆಕಾಂಕ್ಷೆಗಳಿಲ್ವೋ, ಯಾರು ದ್ವಂದ್ವಗಳನ್ನು ಮೀರಿದ್ದಾರೋ ಅಂಥವರ ಹೃದಯ. ಭಗವಂತನನ್ನು ನಮ್ಮ ಹೃದಯ ಕರಿಬೇಕು ಅಂತ ನಾವು ಬಯಸ್ತೀವಿ, ಅಥವಾ ಭಗವಂತ ನಮ್ಮ ಹೃದಯದಲ್ಲಿ ಬಂದು ನೆಲೆಸಬೇಕು ಅಂತ ನಾವು ಬೇಕಾದಷ್ಟು ಆಸೆ ಪಡ್ತೀವಿ. ಆದರೆ ಅವನು ಬಂದು ನೆಲೆಸ್ಬೇಕಾದ್ರೆ ಹೇಗಿರಬೇಕು ಹೃದಯ? ವಾಲ್ಮೀಕಿಗಳು ತಿಳಿಸ್ತಾ ಇದ್ದಾರೆ. ಸುಮ್ಮನೆ ಭಗವಂತ ಬರೋದಿಲ್ಲ. ಅವನಿಗೆ ಯಾವ ಜಾಗದ ಕೊರತೆಯೂ ಇಲ್ಲ, ಆದರೂ ಕೂಡ ಭಕ್ತರ ಹೃದಯಕ್ಕೆ ಬಂದು ನೆಲೆಸ್ತಾನೆ. ಶ್ರೀರಾಮಕೃಷ್ಣ ಯಾವಾಗಲೂ ಹೇಳ್ತಾರೆ, ಭಗವಂತನ ಬೈಠಕ್ಕಾನೆ ಯಾವುದು? ಭಕ್ತರ ಹೃದಯ ಅಂತ ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರೆ. ಸೊ ಆ ಭಕ್ತನಾದವನು ಹೇಗಿರಬೇಕು ಅನ್ನೋದನ್ನು ವಾಲ್ಮೀಕಿಗಳಲ್ಲಿ ಬಣ್ಣಿಸ್ತಾ ಇದ್ದಾರೆ. ಯಾರಲ್ಲಿ ಯಾವುದೇ ಬಗೆಯ ಅಭಿಮಾನವಿಲ್ಲವೋ, ಯಾರು ಶಾಂತರಾಗಿರ್ತಾರೋ, ನಿರಹಂಕಾರಿಗಳಾಗಿರ್ತಾರೋ, ಯಾರಲ್ಲಿ ರಾಗದ್ವೇಷಗಳು ಇಲ್ಲವೋ, ಯಾರು ಒಂದಿಡೀ ಮಣ್ಣನ್ನು ಒಂದು ತುಣುಕು ಚಿನ್ನವನ್ನು ಸಮ ಅಂತ ಭಾವಿಸ್ತಾರೋ ಅಂಥವರ ಹೃದಯ ನಿನಗೆ ಸಂತೋಷ ಕೊಡುವಂತಹ ಆವಾಸ ಸ್ಥಾನವಾಗುತ್ತೆ. ಯಾರು ತಮ್ಮ ಬುದ್ಧಿ ಮನಸ್ಸುಗಳನ್ನು ನಿನಗೆ ಸಮರ್ಪಣೆ ಮಾಡಿ ಸಂಪೂರ್ಣ ತೃಪ್ತರಾಗಿ ಬದುಕ್ತಾ ಇದ್ದಾರೋ, ತಾವು ಮಾಡುವಂಥ ಎಲ್ಲ ಕೆಲಸಗಳನ್ನು ನಿನಗೆ ಸಮರ್ಪಣೆ ಮಾಡ್ತಾ ಇರ್ತಾರೋ ಅಂಥವರ ಹೃದಯವೇ ನಿನಗೆ ಸರಿಯಾದಂತಹ ಶುಭಕರವಾದಂತಹ ಆವಾಸ ಸ್ಥಾನ. ಯಾರು ಎಂಥ ಕಷ್ಟದ ಸಂದರ್ಭದಲ್ಲೂ ಕೂಡ ಅಯ್ಯೋ ಇಂಥ ಕಷ್ಟ ಬಂತಲ್ಲ ಅಂಥೇಳಿ ಮನಸ್ಸನ್ನು ಕೆಡಿಸ್ಕೊಳ್ಳೋದಿಲ್ವೋ, ಸಂತೋಷದ ಸುಖದ ಸಂದರ್ಭ ಬಂದಾಗ ಮನಸ್ಸು ಹಿಗ್ಗಿಸೋದಿಲ್ವೋ, ಸುಖ ಬಂದರೆ ಹಿಗ್ಗದೆ ನೋವಿನಲ್ಲಿ ಕುಗ್ಗದೆ ಅಂತ ಏನು ನೋಡ್ತೀವೋ ಅದನ್ನು ಹೇಳ್ತಾ ಇದ್ದಾರೆ. ಮತ್ತು ಯಾರು ಇಡೀ ಜಗತ್ತನ್ನು ಇದೆಲ್ಲ ಮಾಯಾ ಸ್ವರೂಪದ್ದು, ಇದು ಕೇವಲ ತೋರಾಣಿಕೆ ಇದು ಅಂತ ನೋಡ್ತಾರೋ, ಯಾರು ನಿನ್ನ ನಿಷ್ಠಾವಂತ ಭಕ್ತರಾಗಿದ್ದಾರೋ ಅಂಥವರ ಹೃದಯವೇ
ನಿನಗೆ ಆ ವಾಸಸ್ಥಾನ. ಜೀವನದಲ್ಲಿ, ಮನುಷ್ಯನ ಜೀವನದಲ್ಲಿ 6 ಬದಲಾವಣೆಗಳಾಗತ್ತೆ ಅಂತ ಹೇಳ್ತಾರೆ. ಅವನು ಅಸ್ಥಿ ಅಂದರೆ ಅವನು ಹುಟ್ಟೋಕೆ ಮೊದಲು ಬರುವಂಥದ್ದು, ಆಮೇಲೆ ಹುಟ್ಟೋದು, ಆಮೇಲೆ ಬೆಳೆಯೋದು, ಆಮೇಲೆ ಒಂದು ಮೆಚುರಿಟಿ ಏಜಿಗೆ ಹೋಗೋದು, ಆಮೇಲೆ ವೃದ್ಧಾಪ್ಯ ಆದಮೇಲೆ ಕ್ಷೀಣಿಸೋದು, ಆಮೇಲೆ ವಿಪರಿಣಾಮತೆ, ಆಮೇಲೆ ಕ್ಷೀಯತೆ, ಆಮೇಲೆ ಮರಣ. ಈ 6 ಬದಲಾವಣೆಗಳು ಉಂಟಾಗತ್ತೆ. ಆ 6 ಬದಲಾವಣೆಗಳು ಉಂಟಾಗುವಂತಹ ಶರೀರ ನಾನಲ್ಲ. ಹಾಗಾಗಿ ಶರೀರಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಸಿವು, ಬಾಯಾರಿಕೆ, ಭಯ ಮುಂತಾದದ್ದು, ಹಾಗೆ ಈ ಪ್ರಾಣ, ಇದೆಲ್ಲವೂ ಕೂಡ ಶರೀರಕ್ಕೆ ಸಂಬಂಧಪಟ್ಟಿದ್ದು ವಿನಃ ಆತ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಂಥೇಳಿ ಯಾರು ಸಂಸಾರದಲ್ಲಿ ಸಿಕ್ಕಾಕೊಂಡಿಲ್ವೋ ಅಂಥವರ ಹೃದಯ ನಿನಗೆ ನಿಜವಾದ ಆವಾಸ ಸ್ಥಾನ. ಎಷ್ಟೆಲ್ಲ ಇರಬೇಕಾಗಿದೆ. ಕೇಳಿರೋ ವಿಚಾರಗಳೇ ಎಂತೆಲ್ಲ ಇರೋ ಹೊಸ ವಿಚಾರಗಳೇನಲ್ಲ ಇವೆಲ್ಲ. ಮತ್ತೆ ಮತ್ತೆ ನಾವು ಶ್ರೀರಾಮಕೃಷ್ಣರ ಮಾತುಗಳಲ್ಲಿ, ಶಾರದಾ ಮಾತೆಯವರ ಮಾತುಗಳಲ್ಲಿ, ಭಗವದ್ಗೀತೆಯಲ್ಲಿ, ಎಲ್ಲ ಸಾಧು ಸಂತರು ಕೊಟ್ಟಿರುವಂತಹ ಉಪದೇಶಗಳಲ್ಲಿ ಇದನ್ನೇ ನೋಡ್ತಾ ಇರೋದು. ಆದರೆ ಆ ಗುರಿ ತಲುಪೋದು ಎಷ್ಟು ಇನ್ನೂ ಕಷ್ಟ ಇದೆ ಅನ್ನೋದನ್ನು ನೆನಪು ಮಾಡ್ಕೊಬೇಕು. ಇದಕ್ಕೆ ಹೋಲಿಕೆ ಮಾಡ್ಕೊಂಡು ಯಾರು ನಿನ್ನನ್ನು ನೀನು ಸಾಕ್ಷಾತ್ ಸಚ್ಚಿದಾನಂದ ಸ್ವರೂಪಿ, ನೀನೇ ಸತ್ಯ, ನೀನು ಅಪ್ರಮೇಯನಾಗಿದ್ದೀಯಾ, ನೀನು ಅದ್ವಿತೀಯನಾಗಿದ್ದೀಯಾ, ನೀನು ಎಲ್ಲ ಕಡೆಯೂ ಸರ್ವವ್ಯಾಪಿಯಾಗಿದ್ದೀಯಾ, ನೀನು ಪರಾತ್ಪರ, ನೀನು ಎಲ್ಲರಿಗಿಂತ ಶ್ರೇಷ್ಠನಾಗಿದ್ದೀಯಾ ಅಂತ ಯಾರು ಅರ್ಥ ಮಾಡ್ಕೊಳ್ತಾರೋ ಅಂಥವರ ಹೃದಯ ಕಮಲದಲ್ಲಿ ನೀನು ಸೀತಾ ಸಮೇತನಾಗಿ ವಾಸ ಮಾಡ್ತೀಯಾ. ಯಾರು ಮನಸ್ಸನ್ನು ಕೇಂದ್ರೀಕರಿಸೋದಕ್ಕೆ ಸಾಧ್ಯ ಆಗಿದೆಯೋ, ಅಭ್ಯಾಸದ ಮೂಲಕ ಮನಸ್ಸನ್ನು ನಿನ್ನಲ್ಲೇ ಕೇಂದ್ರೀಕರಿಸ್ತಾರೋ, ಯಾರು ನಿನ್ನ ಸೇವೆಯಲ್ಲೇ ಸತತ ತೊಡಗಿರ್ತಾರೋ, ನಿನ್ನ ನಾಮ ಸ್ಮರಣೆಯನ್ನು, ಭಜನೆಯನ್ನು ಮಾಡಿ ಮಾಡಿ, ನಿನ್ನ ಸ್ತುತಿಯನ್ನು ಮಾಡಿ ಮಾಡಿ ಯಾರು ತಮ್ಮ ಪಾಪಗಳನ್ನು ಕಳೆದುಕೊಂಡಿದ್ದಾರೋ ಅಂಥವರ ಹೃದಯ ಪದ್ಮದಲ್ಲಿ ನೀನು ಸೀತಾ ಸಮೇತನಾಗಿ ವಾಸ ಮಾಡ್ತೀಯ. ಅಂಥವರ ಹೃದಯವೇ ನಿನಗೆ ವಾಸ ಮಾಡೋದಕ್ಕೆ ಯೋಗ್ಯವಾದಂತಹ ಸ್ಥಳ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ನೋಡಿದ್ರ. ವಾಲ್ಮೀಕಿಗಳಿಗೆ ರಾಮ ಕೇಳಿದ್ದು ಕಾಡಿನಲ್ಲಿ ಎಲ್ಲಿರಲಿ ಅಂತ. ಆದರೆ ವಾಲ್ಮೀಕಿಗಳು ಉತ್ತರ ಕೊಡ್ತಾ ಇರೋದು ಅವನು ಯಾವಾಗಲೂ ಎಲ್ಲಿರ್ತಾನೆ. ಶರೀರಧಾರಿಯಾಗಿ ಬಂದಾಗ ಅಲ್ಲೆಲ್ಲೆಲ್ಲೋ ಇದ್ದ, ಆದರೆ ಶರೀರವನ್ನು ತ್ಯಜಿಸಿ ಆದ ಮೇಲೂ ಕೂಡ ಪರಮಾತ್ಮ, ಶರೀರ ಅವನು ಸುಮ್ಮನೆ ಒಂದು ಲೀಲೆಗೋಸ್ಕರ ಇಟ್ಕೊಂಡಿರ್ತಾನೆ. ಆಮೇಲೆ ಅವನು ಎಲ್ಲಿ ನೆಲೆಸ್ತಾನೆ ಅನ್ನೋದನ್ನು ಸೂಚಿಸ್ತಾ ಇದ್ದಾರೆ ಭಕ್ತರ ಹೃದಯದಲ್ಲಿ. ಸೊ ನಮ್ಮ ಸುದೀರ್ಘ ಸಾಧನೆಯ ಉದ್ದೇಶ ಏನಾಗಿರಬೇಕು? ಪರಮಾತ್ಮ ನಮ್ಮ ಹೃದಯದಲ್ಲಿ ಬಂದು ನೆಲೆಸುವಂತೆ ಆಗಬೇಕು ನಾವು. ಹನುಮಂತ ಎದೆಯನ್ನು ಬಗೆದು ತೋರಿಸ್ದ ರಾಮನಿಗೆ. ಯಾರಿದ್ರೋ ಹನುಮಂತನ ಹೃದಯದಲ್ಲಿ? ಶ್ರೀರಾಮನೇ. ಸೊ ಶ್ರೀರಾಮ ಬಂದು ಹನುಮಂತನ ಹೃದಯದಲ್ಲಿ ನೆಲೆಸ್ತಾ ಅಂದರೆ ಹನುಮಂತನಲ್ಲಿ ಎಲ್ಲ ಗುಣಗಳು ಇದ್ದು. ರಾಮಾಯಣದಲ್ಲಿ ಬರುವಂಥ ಇನ್ನೊಂದು ಅದ್ಭುತವಾದಂಥ ಪಾತ್ರ ಹನುಮಂತ. ಅದು ಈ ಒಂದೊಂದು ಮಾತು ಕೂಡ ಎಷ್ಟು ಮುಖ್ಯ ಆಗಿದೆ. ಈ ಮಾತು ನಮಗೆ ಬೌದ್ಧಿಕವಾಗಿ ಎಲ್ಲ ಅರ್ಥ ಆಗಿದ್ರೂ ಕೂಡ ಆಚರಣೆಗೆ ಇನ್ನೂ ಬರೋದಕ್ಕೆ ಎಷ್ಟು ಕಷ್ಟ ಇದೆ, ಇನ್ನೂ ದೂರ ಇದೆ. ಸೊ ಅದು ಆಚರಣೆಗೆ ಬರಬೇಕಾದ್ರೆ ಏನು ಮಾಡಬೇಕು? ಮತ್ತೆ 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 ಅದನ್ನೇ ಕೇಳ್ತಾ ಇರಬೇಕು. ರಾಮಕಥೆ ಯಾರಿಗೇನು ಹೊಸ್ತೇನಲ್ಲ. ಅರೆ ಮತ್ತೆ ಮತ್ತೆ ನಾವು ಯಾಕೆ ಇದನ್ನು ಕೇಳ್ತೀವಿ? ಮತ್ತೆ ಮತ್ತೆ ಸತ್ಸಂಗಗಳು, ಮತ್ತೆ ಮತ್ತೆ ಉಪನ್ಯಾಸಗಳು ಯಾಕೆ? ಮನದಟ್ಟಾಗುವವರೆಗೆ ಈ ವಿಚಾರ ನಮ್ಮೊಳಗೆ ಹೋಗಬೇಕು. ಹೇಗೆ ಮನದಟ್ಟಾಗಬೇಕು ಅಂದರೆ ನಮ್ಮ ಮನೆಯಲ್ಲಿ ನಮಗೆ ಕೇಳಿದ ತಕ್ಷಣ ನಮ್ಮ ಮನೆ ನಮಗೆ ನೆನಪಾಗುತ್ತಲ್ಲ. ನಿನ್ನ ತಂದೆ ತಾಯಿ ಯಾರು ಅಂದರೆ ಜನ್ಮ ಕೊಟ್ಟ ತಂದೆ ತಾಯಿಗಳ ತಕ್ಷಣ ಕಣ್ಮುಂದೆ ಬರ್ತಾರಲ್ಲ, ಅಷ್ಟು ಸಹಜವಾಗಿ, ಅದಕ್ಕಿಂತ ಸಹಜವಾಗಿ ನಿನ್ನ ತಂದೆ ತಾಯಿ ಯಾರು ಅಂದರೆ ರಾಮ ಸೀತೆಯರೋ ಶ್ರೀರಾಮಕೃಷ್ಣ ಶಾರದಾ ಮಾತೆನೋ ನಮಗೆ ಬರೋದಕ್ಕೆ ಸಾಧ್ಯ ಆಗಬೇಕು. ಅಷ್ಟು ಬೇರೂರಬೇಕು ಅಂತ. ಇದು ಅಭ್ಯಾಸದಿಂದ ಮಾತ್ರನೇ ಸಾಧ್ಯ. ರೆಪಿಟೇಷನ್. ಆಗ ನೋಡಿ ಅದನ್ನು ನಾವು ಮರೆಯೋದಕ್ಕೂ ಸಾಧ್ಯ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಅದನ್ನು ನಮ್ಮದಾಗಿಸ್ಕೊಳ್ಬೇಕು ಅಂತಲೇ ಹೇಳ್ತಾ ಇರೋದು.
ರಾಮನಾಮದಿಂದ ಯಾರು ಎಲ್ಲ ಪಾಪಗಳನ್ನು ಹೋಗಲಾಡಿಸ್ಕೊಂಡಿದ್ದಾರೋ ಅಂತ ಹೇಳಿದ್ರು ವಾಲ್ಮೀಕಿ ಮಹರ್ಷಿ. ರಾಮನಾಮ. ಕಾಶಿಯಲ್ಲಿ ಶಿವ ಸತ್ತವರ ಕಿವಿಯಲ್ಲಿ ಹೇಳೋದು ಯಾರ ನಾಮವನ್ನ? ಇದೇ ಶ್ರೀರಾಮನಾಮ. ಶ್ರೀರಾಮ ತಾರಕ. ತಾರಕ ಮಂತ್ರ ಅಂತಲೇ ಕರೀತಾರೆ. ತಾರಕ ಅಂದ್ರೆ ಏನು? ಭವಸಾಗರವನ್ನು ದಾಟಿಸುವಂತಹ ಮಂತ್ರ. ಸಂಸಾರದಿಂದ, ಸಂಸಾರ ಅಂದರೆ ಹುಟ್ಟು ಸಾವುಗಳ ಚಕ್ರ ಏನಿದೆ ಅದಕ್ಕೆ ಸಂಸಾರ ಅನ್ನೋದು. ಆ ಸಂಸಾರದಿಂದ ನಾವು ಬಿಡುಗಡೆಯಿಂದ ಹೊಂದಬೇಕಾದ್ರೆ ಸಹಾಯ ಮಾಡುವಂಥ ಮಂತ್ರ ರಾಮ ಮಂತ್ರ. ಸೊ ಆ ಮಂತ್ರವನ್ನು ಜಪಿಸಿ ಪಾಪಗಳನ್ನು ಕಳ್ಕೊಂಡಿದ್ದಾರೆ ಅಂತ ವಾಲ್ಮೀಕಿಗಳು ಹೇಳ್ತಾ ಇದ್ದಾರೆ. ನಮ್ಮದು ಹಾಗೆ ಜನ್ಮಾಂತರದಲ್ಲಿ ಏನೇನೇನೋ ಎಲ್ಲ ಇರುತ್ತಲ್ಲ, ಕರ್ಮಗಳು ಮತ್ತೊಂದು, ಅದೆಲ್ಲ ನಾವು ಕಳ್ಕೊಳ್ಬೇಕಾದ್ರೆ ನಮಗಿರುವಂಥ ಏಕೈಕ ಉಪಾಯ ಯಾವುದು? ಭಗವನ್ನಾಮ. ಭಗವನ್ನಾಮ ಸ್ಮರಣೆ. ಎಷ್ಟು ಸಾಧ್ಯನೋ ಅಷ್ಟು ಆ ಸ್ಮರಣೆಯನ್ನು ಮಾಡ್ತಾ 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 ಮನಸ್ಸನ್ನೇ ಬದಲಾಯಿಸ್ಕೊಳ್ಬೇಕು. ಆ ಒಂದು ಹಾಡಿದೆ, ಕ್ಷಣ ಕ್ಷಣಕ್ಕೂ ಈ ಮನವು ಚಲಿಸುತ್ತಿದೆ, ನಿನ್ನ ಕರೆಯುವುದೆ ಅಂತೇಳಿ ಆಮೇಲೆ ಒಂದು ಕಡೆ ಬರುತ್ತೆ ಏನು? ನಿನ್ನನ್ನು ಕರಿಬೇಕಾದ್ರೆ ನನ್ನ ಮನಸ್ಸು ಶುದ್ಧವಾಗಿರಬೇಕು, ಶುದ್ಧವಾಗಬೇಕಾದ್ರೆ ನೀನು ಬರಬೇಕು ಅಂತ ಹೇಳ್ತಾರೆ. ಆದರೆ ಭಗವಂತ ಪ್ರಪಂಚವೇ ತುಂಬಿರುವಂಥ ನಮ್ಮ ಮನಸ್ಸು ಹೃದಯಗಳಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಪ್ರಪಂಚವನ್ನು ಬಿಟ್ಟಿರುವವರು ಅಂತ ಹೇಳಿದ್ರು. ಪ್ರಾಪಂಚಿಕತೆಯನ್ನು ಬಿಟ್ಟಿರೋರು. ಪ್ರಪಂಚವನ್ನು ಬಿಡೋದು ಅಂದರೆ ಪ್ರಪಂಚ ಬಿಟ್ಟು ಹೋಗೋದು ಅಂತ. ಪ್ರಾಪಂಚಿಕತೆಯನ್ನು ಬಿಡೋದು. ಪ್ರಪಂಚದಲ್ಲಿದ್ದರೂ ಪ್ರಪಂಚದಲ್ಲಿ ಇಲ್ಲದಿರುವಂತೆ ಇರುವಂಥದ್ದು. ಶ್ರೀರಾಮಕೃಷ್ಣರು ಉದಾಹರಣೆ ಕೊಡ್ತಾರೆ. ದೋಣಿ ನೀರಿನಲ್ಲಿರಬೇಕು, ನೀರು ದೋಣಿಯಲ್ಲಿರಬಾರ್ದು. ಅದ್ಭುತವಾದಂಥ ಉದಾಹರಣೆ. ಅಂದರೆ ನಾವು ಪ್ರಪಂಚದಲ್ಲಿರಬೇಕು, ಪ್ರಪಂಚ ನಮ್ಮೊಳಗಿರಬಾರ್ದು. ನೋಡಿ ಏನು ವ್ಯತ್ಯಾಸ. ನಾವು ಪ್ರಪಂಚದಲ್ಲೇ ಬದುಕಬೇಕು. ಸಾಧನೆ ಮಾಡಬೇಕಾದ್ರೂ ಈ ಪ್ರಪಂಚದಲ್ಲೇ ಎತ್ಕೊಂಡು ಮಾಡಬೇಕು. ನಾವು ಇದನ್ನು ಬಿಟ್ಟು ಎಲ್ಲೂ ಹೋಗೋದಕ್ಕೆ ಸಾಧ್ಯ ಇಲ್ಲ. ಈ ದೇಹ ಇದ್ರೇ ಸಾಧನೆ ಮಾಡೋಕ್ಕೆ ಸಾಧ್ಯ. ಈ ಪ್ರಪಂಚದಲ್ಲೇ ಇದ್ಕೊಂಡು ನಾವು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗೋದು. ಅದರಲ್ಲೂ ಕೂಡ ದೇವತೆಗಳಿಗೂ ಮುಕ್ತಿ ಮೋಕ್ಷಗಳಿಲ್ವಂತೆ, ಮನುಷ್ಯರಿಗೆ ಮಾತ್ರ ಲಭ್ಯ ಅದು. ಹಾಗಿರುವಾಗ ಈ ಪ್ರಪಂಚದಲ್ಲೇ ಇರಬೇಕು. ಆದರೆ ನಮ್ಮಲ್ಲಿ ಪ್ರಪಂಚ ಇಲ್ಲೇ ಇರುವಂತೆ ನಾವು ನೋಡ್ಕೊಳ್ಬೇಕು. ಇದು ಭಾಳ ಮುಖ್ಯ. ಪೂಜ್ಯ ಸ್ವಾಮಿ ಪುರುಷೋತ್ತಮಾಜಿ ಮಹಾರಾಜ್ ಅವರು ಆಶ್ರಮ, ಭವತಾರಿಣಿ ಆಶ್ರಮ ಜವಾಬ್ದಾರಿಯಿಂದ ಕೆತ್ಕೊಂಡು ನಡೆಸಲು ಪ್ರಾರಂಭಿಸಿದ ದಿನಗಳಲ್ಲಿ, ಆ ಪ್ರಾರಂಭದ ದಿನಗಳಲ್ಲಿ ಒಂದು ಮಾತು ಹೇಳಿದ್ರು. ನೋಡು, ನೀನು ಭವತಾರಿಣಿ ಆಶ್ರಮದಲ್ಲಿರು, ಭವತಾರಿಣಿ ಆಶ್ರಮ ನಿನ್ನಲ್ಲಿರಬಾರ್ದು. ಅದು ಒಂದು ಬಂಧನ ಆಗಬಾರ್ದು. ಅದು ಒಂದು ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಒಂದು ಅಡಚಣೆ ಆಗಬಾರ್ದು ಅಂತ. ನಮ್ಮದು ಇನ್ನೊಬ್ಬರದು ಅಂತ ಬರುತ್ತಲ್ಲ, ನನ್ನದು ಅಂತ ಬಂದಿದ ತಕ್ಷಣ. ಸೊ ಅದು ಎಂಥ ಒಂದು ದೊಡ್ಡ ಪಾಠ, ಭಾಳ ದೊಡ್ಡ ಪಾಠ ಇದು. ನಾವು ಪ್ರಪಂಚದಲ್ಲಿ ಬೇಕಾದರೆ ಪ್ರಾಪಂಚಿಕತೆ ನಮ್ಮಲ್ಲಿ ಇರಬಾರ್ದು. ಇದ್ರ ಬಗ್ಗೆ ತುಂಬ ಆಲೋಚನೆ ಮಾಡಬೇಕು. ನಮ್ಮ ಪ್ರತಿಯೊಂದು ನಡೆನುಡಿಯಲ್ಲೂ ಕೂಡ ಇದೆಲ್ಲ ಅಭಿವ್ಯಕ್ತವಾಗ್ತಾ ಇದೆಯಾ ಅನ್ನೋದನ್ನು ನಾವು ಗಮನಿಸ್ಕೊಳ್ತಾ ಹೋದರೆ ಇದೇನು ಅಂತ ಅರ್ಥ ಆಗುತ್ತೆ. ಹಾಗೆ ಬದುಕಿದವರು ಅನೇಕರಿದ್ದಾರೆ. ಪ್ರಪಂಚದಲ್ಲಿದ್ದರೂ ಕೂಡ ಒಂದು ಕಿಂಚಿತ್ತು ಅಂಟಿಕೊಳ್ಳದೆ ಸ್ವಯಂ ಶ್ರೀರಾಮಕೃಷ್ಣರು ಏನು ಅದ್ಭುತವಾದಂಥ ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಶ್ರೀರಾಮನೇ ಅದ್ಭುತವಾದ ಉದಾಹರಣೆ ಇದಕ್ಕೆ. ಅಯೋಧ್ಯೆಯಲ್ಲಿದ್ದಾದರೆ ಅಯೋಧ್ಯೆ ತನ್ನೊಳಗಿರೋದಕ್ಕೆ ಅವಕಾಶ ಕೊಡಲಿಲ್ಲ. ಅಯೋಧ್ಯಾಪುರಿಯ ಜನರ ಬಗ್ಗೆ ಅವನಿಗೆ ಎಷ್ಟು ಪ್ರೀತಿ ಇತ್ತು, ಅಯೋಧ್ಯೆಯ ಬಗ್ಗೆನೂ ಪ್ರೀತಿ ಇತ್ತು. ಜನನಿ ಜನ್ಮಭೂಮಿಶ್ಚ ಅಂತ ಹೇಳೋನೆ ಶ್ರೀರಾಮ. ಆದರೆ ಬಿಟ್ಟು ಹೋಗ್ಬೇಕಾದ ಸಂದರ್ಭ ಬಂದಾಗ ಅನ್ನೋದು ಅಡಚಣೆ ಆಗಲಿ. ಇದು ಪ್ರೀತಿ ಇದೆ, ಅಭಿಮಾನ ಇದೆ, ಗೌರವ ಇದೆ, ಪವಿತ್ರತೆಯ ಭಾವ ಇದೆ, ಎಲ್ಲವೂ ಇದೆ. ಆದರೆ ಅದರಲ್ಲಿ ಸಿಕ್ಕಾಕೊಂಡಿಲ್ಲ ಅಂತ ಹೇಳೋದನ್ನು ನಾವು ಗಮನಿಸಬೇಕು. ಜನ್ಮಭೂಮಿ ಸ್ವರ್ಗಕ್ಕಿಂತ ಹೆಚ್ಚು ಅಂತ ಹೇಳಿದಂಥ ಶ್ರೀರಾಮ ಜನ್ಮಭೂಮಿಯಿಂದ ಹೋಗಬೇಕು, ತಂದೆಯ ಮಾತು ಸತ್ಯ ಆಗ್ಬೇಕಾದ್ರೆ ತಾನು ಹೋಗ್ಬೇಕು ಅಂದಾಗ ಆಲೋಚನೆಯಿಂದ ಹೋಗ್ಬಿಟ್ನಲ್ಲ, ಮರು ಆಲೋಚನೆ ಮಾಡದೆ ಹೊರಟ್ನಲ್ಲ, ಅದು ತೋರಿಸ್ಕೊಡೋದು. ಅವನು ಅಯೋಧ್ಯೆಯಲ್ಲಿದ್ದರೂ ಕೂಡ ಅಯೋಧ್ಯೆ ಅವನೊಳಗೆ ಇರಲಿಲ್ಲ ಅಂತ. ಹಾಗೆ ನಾವು ಪ್ರಪಂಚದಲ್ಲಿದ್ದರೂ ನಮ್ಮೊಳಗೆ, ನಾವು ಮನೆಯಲ್ಲಿದ್ದರೂ ಮನೆ ನಮ್ಮೊಳಗಿರ್ಬಾರ್ದು. ನಮ್ಮ ಮನಸ್ಸಲ್ಲಿರೋ ನನ್ನ ಮನೆ ನನ್ನ ಮನೆ ಅಂತ ಹೇಳುವಂಥದ್ದು. ಪ್ರಪಂಚ ಅಂತ ಹೇಳೋಗಿ ಪ್ರಪಂಚದಲ್ಲಿ ನಾವು ಸಂಬಂಧಪಟ್ಟಂತೆ ಎಲ್ಲರೂ ಯಾರ್ಯಾರು ಇರ್ತಾರೋ
ಅದೆಲ್ಲವೂ ಕೂಡ ಸೇರ್ಕೊಂಡ್ಬಿಡುತ್ತೆ. ಇದನ್ನು ಬಿಟ್ಟಾಗೇ ನಾವು ಸ್ಮರಣೆ ಮಾಡೋಕ್ಕೆ ಸಾಧ್ಯ ಆಗೋದು. ಸ್ಮರಣೆ ಮಾಡೋದಕ್ಕೆ ಸಾಧ್ಯ ಆಗೋದು ಪ್ರಪಂಚವನ್ನು ಬಿಟ್ಟಾಗ. ಇಲ್ಲವೇ ಸ್ಮರಣೆ ಕೂತಾಗಲೂ ಮತ್ತೆ ಪ್ರಪಂಚದ ನೆನಪುಗಳೇ ಬರ್ತಾ ಇರುತ್ತೆ. ಇದನ್ನು ತುಂಬ ರೂಢಿಸಿಕೊಳ್ಳಬೇಕು. ಅಭ್ಯಾಸ. ಕೃಷ್ಣ ಹೇಳ್ತಾನಲ್ಲ, ಮನಸ್ಸನ್ನು ನೆಲೆಗೊಳಿಸೋದಕ್ಕೆ ಏನು ಉಪಾಯ? ವೈರಾಗ್ಯ ಮತ್ತು ಅಭ್ಯಾಸ. ಅಭ್ಯಾಸ ಅಂತ ಹೇಳಿದಾಗ ಒಂದು ಸಣ್ಣ ಕಥೆ ನೆನಪಾಗುತ್ತೆ. ಒಬ್ಬ ಬಡವ ಇದ್ದ. ಎಷ್ಟು ಕಷ್ಟಪಟ್ಟು ದುಡಿದ್ರೂ ಅವನ ಬಡತನ ನೀಗಲಿಲ್ಲ. ಏನಾದರೂ ಮಾಡಿ ಇದರಿಂದ ಹೊರ ಬರಬೇಕು, ಉಪಾಯ ಮಾಡ್ಕೋಬೇಕು ಅಂತೇಳಿ ಅವನು ಹೀಗೆ ಊರಾಚೆ ಯಾರೋ ಒಬ್ಬ ಜ್ಞಾನಿಗಳಿದ್ದಾರೆ ಗೊತ್ತಾಯ್ತು. ಇವ್ರ ಹತ್ರ ಹೋದರೆ ಇವ್ರು ಏನಾದರೂ ನನಗೆ ಸ್ವಲ್ಪ ಸಹಾಯ ಮಾಡ್ತಾರೆ ಅಂದ್ಕೊಂಡು ಹೋದಂತೆ. ಅವ್ರ ಹತ್ರ ಹೋಗ್ಬಿಟ್ಟು ಕೇಳಿ, ನೀವೇನಾದರೂ ನಂಗೆ ದಯವಿಟ್ಟು ಸಹಾಯ ಮಾಡಬೇಕು, ಬಡತನ ನಾನಂತೂ ಸಾಕಾಗಿದೆ, ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೀನಿ. ಇವನ ಪಾಪ ಇವನ ಒಂದು ದೈನ್ಯಾವಸ್ಥೆಯನ್ನು ನೋಡಿ ಅವ್ರು ಹೇಳಿದ್ರಂತೆ, ನೋಡು ಇಂಥ ಒಂದು ಕಡೆ ಹೋಗು, ಅಲ್ಲೊಂದು ಸಣ್ಣ ನದಿ ಹರಿಯುತ್ತೆ, ಅದರ ದಡದಲ್ಲಿ ಅನೇಕ ಕಲ್ಲುಗಳಿವೆ, ಅದರಲ್ಲಿ ನೀನು ಎಲ್ಲ ಕಲ್ಲುಗಳಲ್ಲಿ ಪರಶುಮಣಿ ಕೂಡ ಇದೆ. ಸ್ಪರ್ಶಮಣಿ ಮುಟ್ಟಿದ್ರೆ, ಲೋಹವನ್ನು ಮುಟ್ಟಿದ್ರೆ ಚಿನ್ನವನ್ನು ಅನಿಸೋದು. ಅದನ್ನು ಹೇಗೆ ಗುರುತಿಸೋದು? ಅದನ್ನು ಯಾವ ಕಲ್ಲು ನೀನು ಬೆಳಗಿನ ಜಾವ ಇನ್ನೂ ತಣ್ಣಗಿರುವಾದ ಸಂದರ್ಭದಲ್ಲೇ ಮುಟ್ಟಿದಾಗ ಬೆಚ್ಚಗಿರುತ್ತೋ ಅದು ಸ್ಪರ್ಶಮಣಿ ಅಂತ ಹೇಳ್ಬಿಟ್ರು. ಹೌದು, ಎರಡು ಸುಲಭ ಅಲ್ಲ, ಒಂದು ಸಿಕ್ಬಿಟ್ರೆ ಸಾಕು, ಇಡೀ ಜೀವನ ಕಷ್ಟಪಡೋದಿರೋದಿಲ್ಲ. ಸೊ ಬೆಳಿಗ್ಗೆನೇ ಹೋದ, ಒಂದೊಂದೇ ಕಲ್ಲು ಮುಟ್ತಾ ಇದ್ದಾನೆ, ತಣ್ಣಗಿದೆ ತಣ್ಣಗಿದೆ ಅಂತೇಳಿ ಹಾಗೆ ಹಾಕೋದು. ಅದು ಮರುದಿನ ಬಂದ, ಯಾವ್ಯಾವ್ದು ನಾನು ಕಲ್ಲನ್ನು ನೋಡಿದೆ ಪರೀಕ್ಷೆ ಮಾಡೋದು ಗೊತ್ತಾಗಲಿಲ್ಲ, ಅದಕ್ಕೆ ಒಂದು ಉಪಾಯ ಮಾಡೋದು, ನೋಡಿದ ಕಲ್ಲುಗಳನ್ನೆಲ್ಲ ಪರೀಕ್ಷೆ ಮಾಡಿರೋ ಕಲ್ಲುಗಳನ್ನೆಲ್ಲ ನೀರಿಗೆ ಎಸೆದು ಬಿಡೋಣ ಅಂಥೇಳಿ ನೀರಿಗೆ ಎಸೆಯೋದಕ್ಕೆ ಶುರು ಮಾಡಿದೆ. ಸೊ ಪ್ರತಿದಿನ ಬರೋದು, 1 ಗಂಟೆ 2 ಗಂಟೆ ಸಮಯ ಸಿಕ್ಕಷ್ಟು ಹೊತ್ತು ಒಂದೊಂದೇ ಕಲ್ಲು ಮುಟ್ಟೋದು, ತಣ್ಣಗಿದೆ. ಎಷ್ಟು ಮಾಡಿದ್ರು ತಣ್ಣಗೆ ಇದೆ. 10 ದಿನ 15 ದಿನ 20 ದಿನವೇ ಕಳೀತು ಅಂದ್ಕೊಳ್ಳಿ. ಈಗ ಅವ್ನು 1 ಗಂಟೆ 2 ಗಂಟೆ ಕೂತ್ಕೊಂಡು ಏನು ಮಾಡ್ತಾನೆ? ಕಲ್ಲು ತಗೋ ತಣ್ಣಗಿದೆ ನೀರಿಗಿಸಿ, ಕಲ್ಲು ತಗೋ ತಣ್ಣಗಿದೆ ನೀರಿಗಿಸಿ, ಇಷ್ಟೇ ಅವ್ನು ಮಾಡ್ತಾನೆ ಅಭ್ಯಾಸ. ಆಮೇಲೆ ನೋಡಿ 21ನೇ ದಿನ ಅವನು ಮತ್ತು ಹಾಗೆ ಮಾಡ್ತಾ ಇದ್ದಾನೆ. ಒಂದು ಕಲ್ಲು ತೆಗೆದುಕೊಂಡ, ಬೆಚ್ಚಗಿತ್ತು, ಇದೇ ಪರುಷಮಣಿ ಅಂತ ಒಂದು ಅರ್ಥ ಆಗೋ ಮೊದಲು ಅವ್ನು ನೀರಿಗೆ ಎಸೆದಾಗೋಗಿತ್ತು. ಅಭ್ಯಾಸದ ಬಲ ಅಂತ ಇದು. ಯಾವುದನ್ನು ನಾವು ರೂಢಿ ಮಾಡಿಬಿಟ್ರೆ ನಮ್ಮ ಮನಸ್ಸು ಮತ್ತು ಶರೀರಕ್ಕೆ ರೂಢಿ ಮಾಡಿಬಿಡಬೇಕು. ಬೇಡ ಅಂದರೂ ಅದನ್ನೇ ಮಾಡುವಷ್ಟರ ಮಟ್ಟಿಗೆ. ಈಗ ಅದು ಕಾಮಕ್ರೋಧಾದಿ ವಿಚಾರಗಳಲ್ಲಿ ರೂಢಿ ಆಗಿಬಿಟ್ಟಿದೆ. ಬೇಡ ಅಂದರೂ ಕೋಪ ಮಾಡ್ಕೊಳ್ಳುತ್ತೆ, ಬೇಡ ಅಂದರೂ ಬೇಸರ ಮಾಡ್ಕೊಳ್ಳುತ್ತೆ, ಬೇರೆ ಬೇರೆ ಇದೆಲ್ಲ ಅರಿಷಡ್ವರ್ಗಗಳಲ್ಲಿ ತೊಡಗುತ್ತೆ, ಸ್ವಾರ್ಥದ ಆಲೋಚನೆ ಮಾಡುತ್ತೆ. ಆದರೆ ಬೇಡ ಅಂದರೂ ಭಗವಂತನ ನಾಮವನ್ನು ಸ್ಮರಣೆ ಮಾಡುವಷ್ಟರ ಮಟ್ಟಿಗೆ ನಮ್ಮನ್ನು ನಾವು ತಯಾರಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಆದರೆ ಗಿರೀಶ್ ಚಂದ್ರ ಘೋಷ್ ಒಮ್ಮೆ ಉದ್ಗರಿಸ್ತಾನೆ, ಶ್ರೀರಾಮಕೃಷ್ಣರನ್ನ ಸೇವೆ ಮಾಡ್ಬೋದು, ಶ್ರೀರಾಮಕೃಷ್ಣ ಪೂಜೆ ಮಾಡ್ಬೋದು, ಏನೆಲ್ಲ ಮಾಡ್ಬೋದು, ಆದರೆ ಶ್ರೀರಾಮಕೃಷ್ಣರನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ. ಧನ್ಯ ಗಿರೀಶ. ತನ್ನ ಇಷ್ಟ ದೇವತೆಯನ್ನು ಕ್ಷಣ ಮಾತ್ರವೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಉದ್ಗರಿಸ್ತಾ ಇದ್ದಾನವನು. ಬೇರೆದೆಲ್ಲ ಸುಲಭ ಅಂತೆ ಅವನಿಗೆ, ರಾಮಕೃಷ್ಣನ ಮರೆಯೋದು ಕಷ್ಟ ಅಂತ ಹೇಳ್ತಾ ಇದ್ದಾನೆ. ನೋಡಿದ್ರ ಏನು ದೀರ್ಘಕಾಲದ ಸಾಧನೆಯನ್ನು ಮಾಡಿದವನೇನು ಹಾಗೇನಲ್ಲ, ಆದರೆ ಏಕಾಏಕಿ ಶ್ರದ್ಧೆ ಅಂತ ಹೇಳ್ದ ಶ್ರೀರಾಮಕೃಷ್ಣ. ಬಂದ ಹೊಸದರಲ್ಲೇ ಅವನಿಗೆ ಬಹಳ ಬೇಗ ಶ್ರೀರಾಮಕೃಷ್ಣರಲ್ಲಿ ಶ್ರದ್ಧೆ ಮೂಡಿಬಿಡ್ತು. ಸೊ ಇದೆಲ್ಲ ನಮ್ಮಲ್ಲಿ ಬರಬೇಕಾದ್ರೆ ಶ್ರದ್ಧೆ ಬಹಳ ಮುಖ್ಯ. ಶ್ರದ್ಧೆ ಬಹಳ ಮುಖ್ಯ. ಮತ್ತು ನಮ್ಮ ಜೀವನೋದ್ದೇಶ ಭಗವಂತ ನಮ್ಮ ಹೃದಯದಲ್ಲಿ ಬಂದು ನೆಲೆಸುವಂತೆ ಆಗಬೇಕು. ಆಂಜನೇಯ ರಾಮನ ಭಕ್ತ ಅನ್ನೋದು ಅಷ್ಟೇನು ವಿಶೇಷ ಅಲ್ಲ, ಆದರೆ ರಾಮ ಆಂಜನೇಯನನ್ನ ಇಷ್ಟಪಡ್ತಾ ಇದ್ದ, ಆಂಜನೇಯ ತನ್ನ ಜೊತೆಗೆ ಇರಬೇಕು ಅಂತ ಬಯಸ್ತಾ ಇದ್ದ, ಆಂಜನೇಯನ ಹೃದಯದಲ್ಲಿ ಹೋಗಿ ನೆಲೆಸ್ತಾ ಅನ್ನೋದಿದೆಯಲ್ಲ, ಅದು ವಿಶೇಷ. ಭಕ್ತನಾದವನು ಭಗವಂತನನ್ನು ಹುಡುಕಿಕೊಂಡು ಹೋಗೋದು ವಿಶೇಷನೇ ಜಗತ್ತಿನ ಲೆಕ್ಕದಲ್ಲಿ ನೋಡಿದ್ರೆ. ಆದರೆ ಅದಕ್ಕಿಂತ ವಿಶೇಷ ಯಾವುದು? ಭಗವಂತ ಭಕ್ತನನ್ನು ಹುಡುಕಿಕೊಂಡು ಹೋಯಿತು. ಎಲ್ಲೂ ಸರಿ ಹೋಗ್ತಾ ಇಲ್ಲಪ್ಪ, ಇವನ ಹೃದಯದಲ್ಲಿರೋಣ ಸ್ವಲ್ಪ ಕಾರ್ಯಕ್ರಮ ಶುದ್ಧವಾಗಿದೆ, ನಿರ್ಮಲವಾಗಿದೆ, ಯಾವುದೇ ಕೊಳೆ ಕಸ ಏನಿಲ್ಲ, ಎಷ್ಟು ಶುದ್ಧವಾಗಿದೆ ಅಂತೇಳಿ ಪರಮಾತ್ಮ ಬಂದು ನೆಲೆಸುವಂತೆ ಆಗಬೇಕು. ವಾಲ್ಮೀಕಿಗಳು ಅದೇ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಇವರು ಹೇಳ್ಕೊಟ್ಟಂಥ ಇಲ್ಲಿಯವ್ರಿಗೆ ಹೇಳಿದಂಥ ಎಲ್ಲ ಮಾತುಗಳು
ಮೊದಲನೇದಾಗಿ ಭಗವಂತ ಯಾರು ಅಂತ ಅರಿತಿರುವವರು, ಆಮೇಲೆ ಭಗವಂತನ ಸ್ಮರಣೆಯನ್ನು ಮಾಡುವವರು. ಭಗವಂತನ ಸ್ಮರಣೆಯನ್ನು ಸರಿಯಾಗಿ ಮಾಡುವಂಥ ವ್ಯಕ್ತಿಗೆ ರಾಗದ್ವೇಷಗಳಲ್ಲಿ ತೊಡಗೋದಕ್ಕೆ ಸಮಯ ಎಲ್ಲಿರುತ್ತೆ? ಸಹಜವಾಗಿ ಸಮಯ ಇರೋದಿಲ್ಲ. ರಾಗದ್ವೇಷವನ್ನು ನಾವು ಬಿಡಬೇಕಾಗಿಲ್ಲ. ಭಗವತ್ ಸ್ಮರಣೆ ಮಾಡೋದ್ರಲ್ಲಿ ನಾವು ವ್ಯಸ್ತರಾದರೆ ಸಾಕು. ರಾಗದ್ವೇಷಗಳು ಜೀವನದ ಎಲ್ಲ ದ್ವಂದ್ವಗಳು ಕೂಡ ನಮಗೆ ತೊಂದರೆ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ರಬಿಯಾಗೆ ಯಾರು ಕೇಳ್ತಾರಂತೆ, ರಬಿಯಾ ಅಂತ ಸೂಫಿ ಸಂತೆ ಇದ್ದು, ಅವಳನ್ನು ಕೇಳ್ತಾರಂತೆ, ಏನು ನೀನು ಸೈತಾನನನ್ನು ದ್ವೇಷಿಸ್ತೀಯೇನು? ಅವರ ಧರ್ಮದಲ್ಲೆಲ್ಲ ಭಗವಂತ ಒಳಿತಿನ ಶಕ್ತಿ, ಕೆಟ್ಟದರ ಶಕ್ತಿ ಸೈತಾನ ಅನ್ನೋ ನಂಬಿಕೆ ಇರುತ್ತೆ. ನಮ್ಮಲ್ಲಿ ಎಲ್ಲಕ್ಕೂ ಭಗವಂತನೇ, ಎಲ್ಲಕ್ಕೂ ಅತೀತನಾಗಿ, ಆದರೆ ಎಲ್ಲಕ್ಕೂ ಅವನೇ ಅಂತ ಹೇಳ್ತೀವಿ ನಾವು. ಭಗವಂತನಿಗೆ ಸರಿಸಮಾನವಾಗಿ ಇನ್ನೊಂದು ಶಕ್ತಿ ಇದೆ ಅಂತ ನಾವು ಭಾವಿಸೋದಿಲ್ಲ. ಅವರೆಲ್ಲದಿದೆ. ಸೊ ನೀನು ಸೈತಾನನ್ನು ದ್ವೇಷಿಸ್ತೀಯಾ ಅಂತ ಕೇಳೋರು ಹೇಳಿದಂತೆ, ಭಗವಂತನನ್ನು ಪ್ರೀತಿಸೋದಕ್ಕೆ ಸಮಯ ಸಾಕಾಗ್ತಾ ಇಲ್ಲ, ಸೈತಾನನ್ನು ನಾನು ಹೇಗೆ ದ್ವೇಷಿಸಲಿ, ಎಲ್ಲಿದೆ ಸಮಯ ಅಂತ. ಹಾಗೆ ಸ್ಮರಣೆಯಲ್ಲಿ ಪ್ರೀತಿ ಇಲ್ಲ. ಯಾಕೆ? ನಮ್ಮ ಮನಸ್ಸು ಅರ್ಥಪಡಿಸ್ಬೇಕು. ಏನು, ಯಾರು ಪರಮಾತ್ಮ, ಅವನಿಲ್ಲದೆ ನಾವು ಇವತ್ತು ಈ ಜೀವನ ನಮಗೆ ದಗ್ತಾ ಇತ್ತಾ, ಸಿಗ್ತಾ ಇತ್ತಾ? ಏನೆಲ್ಲ ಈ ಜೀವನದ ಸುಖ ಪಟ್ಟವಲ್ಲ, ಅದೆಲ್ಲ ಯಾರಿಂದ ಸಾಧ್ಯ ಆಯಿತು? ಏನೆಲ್ಲ ಒಳ್ಳೆ ನಮ್ಮ ಜೀವನದಲ್ಲಿ ನಡೆದಿದೆ, ಅದೆಲ್ಲ ಯಾರಿಂದ ಸಾಧ್ಯ ಆಯಿತು? ರಾಮಕಥೆ ಇವತ್ತು ಕೇಳುವಂತಹ, ಹೇಳುವಂಥ, ಓದುವಂತಹ ಒಂದು ಸುಸಂದರ್ಭ ನಮಗೆ ಸಿಕ್ಕಿದೆ ಅಂತ ಹೇಳೋದ್ರಲ್ಲಿ ಯಾರ ಕೃಪೆಯಿಂದ? ಸತ್ಸಂಗದಲ್ಲಿ ಭಾಗವಹಿಸುವಂಥ ಮನಸ್ಸು ನಮಗೆ ಸಿಕ್ಕಿದೆ ಅಂತಂದ್ರೆ ಯಾರ ಕೃಪೆಯಿಂದ ಸಿಕ್ಕಿದೆ? ಅಲ್ಲಿ ತನಕ ಹೋಗೋದು ಯಾಕೆ? ನಾವು ಉಸಿರಾಡ್ತಾ ಇರೋ ಗಾಳಿಯನ್ನು ಒದಗಿಸಿರೋನು ಯಾರು? ಕುಡಿಯುವ ನೀರನ್ನು ಒದಗಿಸಿರೋನು ಯಾರು? ತಿನ್ನುವ ಆಹಾರವನ್ನು ಒದಗಿಸಿರೋನು ಯಾರು? ಮನುಷ್ಯ ಏನೆಲ್ಲ ಸೃಷ್ಟಿ ಮಾಡ್ಬೋದು, ಆದರೆ ಅನ್ನ ಆಹಾರಗಳನ್ನು ಅವನು ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇದೆಯಾ? ಅಡುಗೆ ಮಾಡಿ ತಿನ್ಬೋದು, ಅದರ ರೂಪ ಬದಲಾವಣೆ ಮಾಡಿ. ಆದರೆ ಭೂಮಿಯಲ್ಲಿ ಬೆಳೆ ಬರುವಂತೆ ಮಾಡಿರೋನು ಯಾರು? ಪರಮಾತ್ಮ. ತಿಂದದ್ದನ್ನು ಜೀರ್ಣಗೊಳಿಸುವವನು ಯಾರು? ಜೀರ್ಣವಾಗಿದ್ದನ್ನು ರಕ್ತಗತಗೊಳಿಸ್ತಾ ಇರೋನು ಯಾರು? ಶರೀರದಲ್ಲಿ ನಾವು ಮಾಡ್ತಾ ಇದ್ದೀವಿ. ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಪರಮಾತ್ಮ ನಮ್ಮ ಜೊತೆಗೆ ಇಲ್ಲೇ ಇದ್ದರೆ ನಾವು ಏನನ್ನು ಮಾಡಬಲ್ಲೆವು? ಏನೇನೂ ಮಾಡಲಾಗದು. ಅಸಹಾಯಕರು ನಾವು, ಅಶಕ್ತರು ನಾವು. ಅದು ನಮಗೆ ಸರಿಯಾಗಿ ಅರ್ಥ ಆಗಬೇಕು. ಆಗಲೇ ನಮ್ಮಲ್ಲಿ ನಿರಹಂಭಾವವು ನೋಡೋದಕ್ಕೆ ಸಾಧ್ಯ. ನಿಜವಾದ ಅರ್ಥದಲ್ಲಿ ನೋಡಿದ್ರೆ ನಾವು ಅಸಹಾಯಕರು, ಏನೇನೂ ನಮ್ಮಿಂದ ಸಾಧ್ಯ ಇಲ್ಲ. ಇದು ಅರ್ಥ ಮಾಡಿಕೊಂಡಾಗ ಪರಮಾತ್ಮನ ಪಾದಗಳನ್ನು ಗಟ್ಟಿಯಾಗಿ ಹಿಡ್ಕೋಬೇಕು ಅಂತ ಮನಸ್ಸಿಗೆ ಅನಿಸುತ್ತೆ. ಹೌದಲ್ಲ? ಈ ಪರಮಾತ್ಮ ನನ್ನ ಜೊತೆಗಿಲ್ಲ ಅಂದರೆ ನಾನು ಏನೂ ಲೆಕ್ಕಕ್ಕಿಲ್ಲ. ಶ್ರೀರಾಮಕೃಷ್ಣ ಹೇಳಿದ್ರು, ಎಷ್ಟು ಬೇಕಿದ್ರೂ ಸೊನ್ನೆಗಳನ್ನು ಹಾಕ್ತಾ ಹೋಗಿ, ಎಡಭಾಗದಲ್ಲಿ ಒಂದು ಹಾಕಲಿಲ್ಲ ಅಂದರೆ ಸೊನ್ನೆಗೆ ಬೆಲೆ ಇಲ್ಲ. ಅಷ್ಟೇ, ನಾವೆಲ್ಲ ಸೊನ್ನೆಗಳು. ಚೈತನ್ಯ ಶಕ್ತಿ ಒಳಗಿತ್ಕೊಂಡು ಎಲ್ಲವನ್ನು ನಡೆಸ್ತಾ ಇರೋದ್ರಿಂದ ನಮ್ಮ ಜೀವನ ಸಾಗ್ತಾ ಇದೆ. ಹಾಗಾಗಿ ಆ ಪರಮಾತ್ಮ ನಮ್ಮ ಪ್ರಾಣದ ಪ್ರಾಣವೇ ಅವನಾಗಿದ್ದಾನೆ, ನಮ್ಮ ಆತ್ಮದ ಆತ್ಮವೇ ಅವನಾಗಿದ್ದಾನೆ, ನಮ್ಮ ಉಸಿರಿನ ಉಸಿರೇ ಆಗಿದ್ದಾನೆ, ಎಲ್ಲವೂ ಅವನೇ ಆಗಿದ್ದಾನೆ ಅನ್ನೋದನ್ನು ನೆನಪಿಟ್ಕೊಂಡಾಗ ಹೆಚ್ಚೆಚ್ಚು ಮನಸ್ಸು ಭಕ್ತಿ ಭಾವವನ್ನು ತಾಳುತ್ತೆ. ನಾನೇ ಅನ್ನೋದಿಲ್ಲ ಅಂದರೆ ನಾನೇ ಮಾಡ್ತಾ ಇರೋದು, ಉಸಿರಾಡ್ತಾ ಇರೋದು ನಾನೇ. ಅದೇ ಗಾಳಿ ಕೊಟ್ಟೊಂದು ದೇವರು ಗೊತ್ತಿಲ್ಲ. ಹಾಸಿಗೆ ಮೇಲೆ ಹೋಗಿ ಮಲ್ಕೊಳ್ಳೋರು ನಾವೇ, ನಿದ್ದೆ ಕೊಡುವವನು ಭಗವಂತ. ಹೌದಲ್ವ? ತಿನ್ನೋ ಕೆಲಸ ನಾವು ಮಾಡ್ತೀವಿ, ಜೀರ್ಣಿಸುವವನು ಪರಮಾತ್ಮ. ನೆನ್ಪಿಟ್ಕೋಬೇಕು, ನಮ್ಮಿಂದ ನಿಜವಾಗಿಯೂ ಕೂಡ ಏನೇನೂ ಸಾಧ್ಯ ಇಲ್ಲ. ಹಾಗಾಗಿ ಅವನು ಸರ್ವಸ್ವ, ಅವನೇ ಸತ್ಯ ಸ್ವರೂಪ, ಅವನೇ ಮುಖ್ಯ ಅನ್ನೋದು. ಆ ಭಾವ ನಮ್ಮಲ್ಲಿ ಮೂಡಬೇಕು. ಆ ಭಾವದಲ್ಲಿ ಯಾವಾಗಲೂ ಇರಬೇಕು. ಯಾವಾಗಲೂ ಅಪರೂಪಕ್ಕೆ ಬಂದು ಹೋಗ್ತಾ ಇರುತ್ತೆ ಈ ಭಾವ. ಹಾಗಲ್ಲ, ಆ ಭಾವದಲ್ಲೇ ನೆಲೆಸಬೇಕಂತೆ. ಆ ನೆಲೆಸಿದಾಗ ಅಂಥವರ ಹೃದಯದಲ್ಲಿ ಬಂದು ಪರಮಾತ್ಮ ನೆಲೆಸ್ತಾನೆ. ಶ್ರೀರಾಮ, ನೀನು ಅಂಥವ್ರ ಹೃದಯದಲ್ಲಿ ನೆಲೆಸ್ತೀಯಾ ಅಂತ ವಾಲ್ಮೀಕಿಗಳು ಹೇಳ್ತಾ, ತಮ್ಮ ಹಿಂದಿನ ಕಥೆಯನ್ನೆಲ್ಲ ಹೇಳ್ತಾ, ರತ್ನಾಕರನಾಗಿದ್ದು, ಲಕಾಯಿತನಾಗಿದ್ದು, ನಾರದರು ಬಂದು ಮರ ಅಂತ ಹೇಳಿ ಒಂದು ಮಂತ್ರವನ್ನು ಬೋಧಿಸಿ, ಮರ 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 ಅಂತ ಹೇಳ್ತಾ ಇರ್ಬೋದು.
ಪ್ರಹ್ಲಾದ್. ಆ ಕುರಿತಾಗ ಹೇಳ್ತಾ ಕೊನೆಯದಾಗ ಹೇಳ್ತಾರೆ, ಓ ರಘುವಂಶ ಶ್ರೇಷ್ಠನೇ, ನಿನ್ನ ನಾಮದ ಬಲ ಎಂಥದ್ದು ನೋಡು. ಕೇವಲ ನಿನ್ನ ನಾಮ ಬಲದಿಂದ ನಾನು ಇವತ್ತೇನಾಗಿದ್ದೆ. ಒಬ್ಬ ದಕಾಯಿತ ಒಬ್ಬ ಸಂತನಾಗಿದ್ದಾನೆ. ನಾವೇನು ದಕಾಯಿತರಷ್ಟು ಕೆಟ್ಟವರು ಅಲ್ಲ. ರತ್ನಾಕರ ಇನ್ನೊಬ್ರಿಗೆ ಹಿಂಸೆ ಕೊಟ್ಟು, ಇನ್ನೊಬ್ಬರನ್ನ ಕಿತ್ಕೊಂಡು, ಕೆಲವೊಮ್ಮೆ ಹೊಡೆದು, ಕೆಲವೊಮ್ಮೆ ಪ್ರಾಣವೂ ತೆಗೆದು ತನ್ನ ಹೆಂಡತಿ ಮಕ್ಕಳನ್ನ ಸಾಕಬೇಕು ಅಂತ ಹೇಳಿ ದುಷ್ಟ ಕಾರ್ಯದಲ್ಲಿ ತೊಡಗಿದ್ದವನು. ನಾವ್ಯಾರೂ ದುಷ್ಟರಲ್ಲ. ಆದರೆ ಅಂಥವನು ವಾಲ್ಮೀಕಿ ಮಹರ್ಷಿ ಅಂತ ಕರೆಸ್ಕೊಂಡ್ಬಿಟ್ಟ. ನಾವು ಹೀಗೆ ಇದ್ದೀವಿ. ಯಾಕೆ? ಡಿವಿಜನ್ ನಂಬದಿದ್ದನು ತಂದೆ ನಂಬಿದನು ಪ್ರಹ್ಲಾದ ನಂಬಿಯೂ ನಂಬದಿಹ ಇಬ್ಬಂದಿ ನೀನು. ಕಂಬದಿನೋ ಬಿಂಬದಿನೋ ದರ್ಶನ ಅವರಿಂದಾಯಿತು, ಸಿಂಬಳದ ನೊಳೆ ನೀನು ಮಂಕುತಿಮ್ಮ, ನಮ್ಮ ನಂಬಿಕೆ ಇನ್ನೂ ಸಾವು. ಯೋಚನೆ ಮಾಡಿ, ಈ ಒಂದು ಹೋಲಿಕೆ ನೋಡಿ. ಅಷ್ಟು ದುಷ್ಟನಾದ ಒಬ್ಬ ಮಹರ್ಷಿ ಆಗಬಲ್ಲ ಅಂದರೆ ನಾವು ಸಜ್ಜನಿಕೆಯಲ್ಲೇ ಬದುಕ್ತಾ ಇರೋರು. ಸಜ್ಜನರ ಮನೆಯಲ್ಲಿ ಹುಟ್ಟಿ ಸಜ್ಜನ ಪಥದಲ್ಲೇ ನಡೆದು ಅಲ್ವಾ, ಸಜ್ಜನಿಕೆಯ ಬದುಕನ್ನೇ ಬದುಕ್ತಾ ಇದ್ರು ಕೂಡ ನಮಗೆ ಆ ಒಂದು ಗುರಿಯನ್ನು ತಲುಪೋದಕ್ಕಾಗ್ತಾ ಇಲ್ಲ. ಯಾಕಂದರೆ ಈ ನಂಬಿಕೆ ಗಟ್ಟಿಯಾಗಿಲ್ಲ. ಇಲ್ಲರೆ ನಮ್ಮದೇ ಇರಬೇಕು. ನಂಬದಿದ್ದನು ತಂದೆ ಆಗ ಅವನಿಗೂ ಬಿಂಬದಿನೋ ದರ್ಶನ ಆಯಿತು, ಕಂಬದಲ್ಲಿ ಅವನ ದರ್ಶನ ಆಯಿತು. ಅದಕ್ಕೆ ಈ ಅಧ್ಯಾತ್ಮ ರಾಮಾಯಣದಲ್ಲಿ ನಾವು ನೋಡ್ತೀವಿ ಏನು, ರಾವಣಾಸುರ, ಕುಂಭಕರ್ಣ ಇವರೆಲ್ಲ ಶಾಪಗ್ರಸ್ತರಾಗಿ ಭೂಮಿ ಮೇಲೆ ಹುಟ್ಟಿ ಬಂದವರು. ಅವ್ರಿಗೆ ಗೊತ್ತಿತ್ತು ಬಹಳ ಬೇಗ ಹೋಗಿ ಶ್ರೀಮನ್ ನಾರಾಯಣನ ಮತ್ತೆ ತಲುಪಬೇಕು ಅಂತ ಹೇಳಿದ್ರೆ ವಿದ್ವೇಷ ಭಕ್ತಿಯ ಮಾರ್ಗದಲ್ಲಿ ಹೋಗ್ತೀವಿ ಅಂತ ಹೊರಟವರು ಅಂತ ಇವರೆಲ್ಲ. ಭಾಗವತದಲ್ಲಿ ವಿದ್ವೇಷ ಭಕ್ತಿಯ ಕಲ್ಪನೆ ಬರುತ್ತೆ. ಕಂಸ ಭಾಗವತದಲ್ಲಿ ಗೋಪಿಕೆಯರು, ಗೋಪರು, ಆ ಬೃಂದಾವನದ ಜನ ಎಲ್ಲ ಕೃಷ್ಣನನ್ನ ಪ್ರೀತಿಯಿಂದ ಸ್ಮರಿಸಿದ್ರು. ಅವರು ಕೃಷ್ಣನ ಕುರಿತಾಗ ಅದು ಎಷ್ಟು ಪ್ರೀತಿ, ಎಷ್ಟು ಪ್ರೇಮ, ಎಷ್ಟು ವಾತ್ಸಲ್ಯ ಆ ಪುಟ್ಟ ಕೃಷ್ಣನ ಕಂಡ್ರೆ ಅಂದರೆ ಮರೆಯೋಕ್ಕೆ ಸಾಧ್ಯ ಆಗೋದಿಲ್ಲ. ಅನುಕ್ಷಣವೂ ಅವ್ರಿಗೆ ಮರೆಯೋಕ್ಕಾಗ್ತಾ ಇಲ್ಲ. ಅದೇ ನೆನ್ಪಿಟ್ಕೊಳ್ಳಿ, ಕಂಸ ಕೂಡ ಅನುಕ್ಷಣವೂ ಕೃಷ್ಣ ಸ್ಮರಣೆಯನ್ನು ಮಾಡ್ತಾ ಇದ್ದ, ಆದರೆ ಅವನು ಭಯದಿಂದ ಮಾಡಿದ. ಕಂಸನಷ್ಟು ಕೃಷ್ಣ ಸ್ಮರಣೆ ಮಾಡಿದವರು ಯಾರೂ ಇಲ್ಲ ಅಂತ. ಯಾಕಂದರೆ ಯಾವಾಗ ಅಶರೀರವಾಣಿ ಆಯಿತು ದೇವಕಿಯ ವಿವಾಹದ ಸಂದರ್ಭದಲ್ಲಿ, ಅದಾದ ಮೇಲಿಂದ ಒಂದೊಂದೇ ಸಮ ದೇವಕಿಯ ಅಷ್ಟಗರ್ಭದಲ್ಲಿ ಹುಟ್ಟು ಬರೋ ನನಗೆ ಮೃತ್ಯು ಆಗ್ತಾನೆ, ಯಾವ ರೂಪದಲ್ಲಿ, ಯಾವ ಕಾಲದಲ್ಲಿ, ಯಾವ ಕ್ಷಣದಲ್ಲಿ ಬರ್ತಾನೋ ಅಂತ ಹೇಳಿ ಆ ಭಗವಂತನ ಸ್ಮರಣೆಯನ್ನೇ ಮಾಡ್ತಾ ಇದ್ದಂತೆ. ಹಾಗಾಗಿ ಕಂಸ ಭಗವಂತನ ಕೈಯಲ್ಲೇ ಸಂಹರಿಸಲ್ಪಟ್ಟು ಉದ್ಧಾರ ಆದ. ಇದು ಭಯದಿಂದ ಮುಕ್ತಿ. ಇವನು ಯಾರು? ಹಿರಣ್ಯಕಶಿಪು ಯಾರು? ದ್ವೇಷಿಸ್ತಾನೆ. ಯಾರು ನೀನು? ನಾನು ವಿರುದ್ಧ. ಆದರೆ ಅವನಿಗೂ ಆಗೋಯ್ತಲ್ಲ ನರಸಿಂಹನ ದರ್ಶನ. ನರಸಿಂಹನ ಪಾವನಕಾರಿಯಾದ ಹಸ್ತಗಳಿಂದ ಅವನು, ನಖಗಳಿಂದ ಅವನು ಸಂಹರಿಸಲ್ಪಟ್ಟನಲ್ಲ. ಸುಮ್ಮನೆ ಆಯ್ತು ಪರಮಾತ್ಮ ಸ್ಪರ್ಶಿಸಿ ತನ್ನ ತೊಡೆಯ ಮೇಲೆ ಮಲಗಿಸಿ ಮಾಡ್ಕೊಳ್ಳೋದಂದ್ರೆ ಮುಕ್ತನಾಗಿ ಹೋದ ಅವನು. ಸೊ ವಿದ್ವೇಷ ಭಕ್ತಿ ರಾವಣ ಇರುವುದು ಕೂಡ ಅಧ್ಯಾತ್ಮ ರಾಮಾಯಣದ ಅದೇ ಭಾಗವನ್ನು ನೋಡೋದೇನು. ಅವರು ಕೂಡ ಮತ್ತೆ ವಾಪಸ್ ವೈಕುಂಠಕ್ಕೆ ಹೋಗ್ಬೇಕು ಅಂತ ಬಯಸೋರು. ಹಾಗಾಗಿ ಈ ಕೆಟ್ಟ ದಾರಿಯಲ್ಲೇ ಹೋಗ್ಬೇಕು ಅಂತ ಈಗ ರಾಮ ಬಂದು ನಮ್ಮನ್ನು ಸಂಹಾರ ಮಾಡಬೇಕಲ್ಲ ಅಂತೇಳಿ ಕೆಟ್ಟ ದಾರಿಯಲ್ಲಿ ಹೋದ್ರು ಅಂತ ನಾವು ನೋಡ್ತೀವಿ. ಅಂದರೆ ಇದೂ ಒಂದು ಬಗೆಯ ಭಕ್ತಿ, ವಿದ್ವೇಷ ಭಕ್ತಿ ಅಂತ ಕರೆಸ್ಕೊಳ್ಳುತ್ತೆ. ಅದಕ್ಕೆ ಒಂದು ಈ ಎಕ್ಸ್ಟ್ರೀಮ್ ಇರಬೇಕು, ಆ ಎಕ್ಸ್ಟ್ರೀಮ್ ಇರಬೇಕು. ಮಧ್ಯದಲ್ಲೇ ಇದ್ದರೆ ನಂಬಿಯೋ ನಂಬದಿನ ವ್ಯಕ್ತಿಗಳಾಗ್ಬಿಡ್ತೀವಿ, ಇಬ್ಬಂದಿಗಳಾಗ್ಬಿಡ್ತೀವಿ. ಶ್ರದ್ಧೆಯನ್ನು ಖಂಡಿತ ನಮಗೆಲ್ಲ ವಿದ್ವೇಷ ಭಕ್ತಿ ಆಗಲಿ, ಕಂಸನಂತೆ ಭಯ, ದ್ವೇಷದಿಂದ ಭಯ ಆಗಲಿ, ಆ ಬಗೆಯ ಭಕ್ತಿಯನ್ನೆಲ್ಲ ಪಾಲಿಸೋದು ಕಷ್ಟನೇ. ಪ್ರೇಮದಿಂದಲೇ ಅವನನ್ನು ಬಿಡಿಸಬೇಕು. ಆದರೆ ಪ್ರೇಮವನ್ನು ತೀವ್ರಗೊಳಿಸಿಕೊಳ್ಳಬೇಕು. ಭಗವತ್ ಪ್ರೇಮವನ್ನು ನಮ್ಮ ಹೃದಯದಲ್ಲಿ ತೀವ್ರಗೊಳಿಸಿಕೊಳ್ಳುವ ಅವಶ್ಯಕತೆ ಇದೆ. ತೀವ್ರಗೊಳಿಸ್ಕೊಳ್ಬೇಕಾದ್ರೆ ಭಾವಿಸ್ತಾ ಇರಬೇಕು ಈ ಲೀಲೆಗಳನ್ನು, ಈ ಕಥೆಗಳನ್ನು. ಅವನು ನಮ್ಮ ಜೀವನದ ಮೇಲೆ ತೋರಿರುವಂಥ ಕೃಪೆಯನ್ನು, ಭಗವತ್ ಕೃಪೆ
ಅನುಕ್ಷಣವೂ ನಮಗುಂಟಾಗ್ತಾ ಇರುತ್ತೆ. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳುವ ಸೂಕ್ಷ್ಮತೆ ನಮ್ಮಲ್ಲಿರೋದಿಲ್ಲ. ಅನುಕ್ಷಣ ಪರಮಾತ್ಮ ನಮ್ಮ ಮೇಲೆ ಕೃಪೆ ಮಾಡ್ತಾ ಇದ್ದಾನೆ. ಎಲ್ಲಕ್ಕಿಂತ ಹೆಚ್ಚಾಗಿ ನೆನಪಿಟ್ಕೊಳ್ಳಿ, ನಾವು ಇಲ್ಲಿಯವರೆಗೆ ಮಾಡಿರುವಂತಹ ಅಸಂಖ್ಯ ತಪ್ಪು ಕಾರ್ಯಗಳನ್ನು ಕ್ಷಮಿಸಿ ಮತ್ತೆ ನಮಗೆ ಎಲ್ಲವನ್ನು ಒದಗಿಸ್ಕೊಡ್ತಾನಲ್ವ, ಮತ್ತೆ ನಮಗೆ ಸಾಧನೆಗೆ ಅವಕಾಶ ಮಾಡಿಕೊಡ್ತಾನಲ್ವ. ಅದು ಎಷ್ಟೆಷ್ಟು ತಪ್ಪುಗಳನ್ನು ನಾವು ಮಾಡಿರ್ಬೋದು, ಗೊತ್ತಿದ್ದೋ ಗೊತ್ತಿಲ್ಲದೆಯೋ, ಸ್ಥೂಲ ರೂಪದಲ್ಲೋ ಸೂಕ್ಷ್ಮವಾಗಿಯೋ ನಾವು ಮಾಡಿರುವಂಥ ತಪ್ಪುಗಳಿಗೆ ಏನಾದರೂ ಎಣಿಕೆ ಇದೆಯಾ? ಆದರೆ ಅದೆಲ್ಲವನ್ನೂ ಕ್ಷಮಿಸ್ತಾನಲ್ಲ. ಅಂತಹ ಪರಮಾತ್ಮನೊಂದಿಗೆ ನಾವು ಎಷ್ಟು ಯಾವ ಭಾವದಲ್ಲಿ ಅವನು ಬಡಿಸಾಗಬೇಕು. ಪೂಜ್ಯ ಸ್ವಾಮಿ ಪುರುಷೋತ್ತಮಾಂಜಿ ಮಹಾರಾಜ್ ಅವರು ಹೇಳು, ಭಗವಂತನ ಹತ್ರ ಮೊದಲು ಕೇಳ್ಕೊಂಡ್ಬಿಡ್ತೀನಿ, ಭಗವಂತ ಮೊದಲು ನನ್ನ ಕ್ಷಮಿಸ್ಬಿಡು, ಆಮೇಲೆ ಬೇರೆ ಮಾತುಕತೆ. ನೀನು ಕ್ಷಮಿಸಿದ್ರೆ ಮಾತ್ರ ನಾನು ನೀನು ಮುಂದೆ ನಿಂತ್ಕೊಂಡು ಏನನ್ನಾದರೂ ಹೇಳೋದಕ್ಕೆ ಒಂದು ಯೋಗ್ಯತೆ ಬಂದಿತ್ತು. ಮೊದಲು ಕ್ಷಮಿಸ್ಬಿಡು. ಪ್ರತಿ ಬಾರಿಯೂ ಅವನ ಹತ್ರ ಹೋದಾಗ ಮೊದಲು ನನಗೆ ಕ್ಷಮಿಸ್ಬಿಡು. ಆ ಭಾವದಲ್ಲಿ ಏನು ಅಂದರೆ ಸಮರ್ಪಣೆಯ ಭಾವ, ದೈನ್ಯತೆಯ ಭಾವ, ನೀನೇ ಎಲ್ಲ ಆಗಿದ್ದೀಯಾ ಅಂತ ಹೇಳುವಂಥ ಭಾವ. ಇದರ ಜೊತೆಗೆ ಆಮೇಲೆ ಹೋಗ್ತಾ ಅರ್ಥ ಆಗತ್ತೆ ಏನು, ಯಾವ ದೇವರನ್ನ ಹೊರಗಡೆ ನೋಡಿಕೊಂಡು ನೀನೇ ಅಂತ ಹೇಳೋದು, ಅದೇ ದೇವರೇ ನನ್ನೊಳಗೆ ಇಟ್ಕೊಂಡು ಎಲ್ಲವನ್ನೂ ಮಾಡ್ತಾ ಇದ್ದೋದು, ನಾನು ಅನ್ನೋದು ಇಲ್ಲವೇ ಇರಲಿಲ್ಲ. ಎರಡು ಪಕ್ಷಿಗಳ ಕಥೆಯಲ್ಲಿ, ಉಪನಿಷತ್ತಲ್ಲಿ ಬರುವಂಥ ಎರಡು ಪಕ್ಷಿಗಳ ಕಥೆಯಲ್ಲಿ ನಾವು ನೋಡ್ತೀವಿ. ಏನು, ಒಂದು ಪಕ್ಷಿ ಮೇಲೆ ಕೂತಿತ್ತು, ಮತ್ತೊಂದು ಪಕ್ಷಿ ಒಂದು ಹಣ್ಣಿನ ಮರದಲ್ಲಿ ಮಾವಿನಲ್ಲೇ ತಿಟ್ಕೊಳ್ಳಿ, ಇನ್ನೊಂದು ಪಕ್ಷಿ ಸ್ವಲ್ಪ ಕೆಳಗಡೆ ರೆಂಡ ಮೇಲೆ ಕೂತಿತ್ತು. ಎರಡು ನೋಡೋಕೆ ಒಂದೇ ಥರ ಇದೆ. ಕೆಳಗಿರುವಂಥ ಪಕ್ಷಿ ನಮ್ಮಂಥದ್ದು, ಒಂದು ಹಣ್ಣು ನೋಡುತ್ತೆ, ಚೆನ್ನಾಗಿರ್ಬೋದು, ನೋಕೋಕೆ ಚೆನ್ನಾಗಿ, ಇನ್ನೊಂದು ತಿನ್ನೋಣ ಅಂತ ಹೋಗುತ್ತೆ, ಅದು ನೋಡಿದ್ರೆ ಕೊಡಿ, ಇನ್ನೊಂದು ಪ್ರಯತ್ನ ಮಾಡೋಣ ಅಂತ ನೋಡುತ್ತೆ, ಅದು ಬೇಕಾದ್ರೆ ಹುಳ ಹಿಡ್ಬಿಟ್ಟಿದೆ, ಇನ್ನೊಂದು ಹೋಗ್ತಿ ಇನ್ನು ನೋಡುತ್ತೆ, ಸ್ವಲ್ಪ ಸಿಹಿ ಚೆನ್ನಾಗಿದೆ, ಮತ್ತೆ ಹೋಗುತ್ತೆ, ಇನ್ನೊಂದು 10 ಪ್ರಯತ್ನ ಮಾಡ್ತೇವೆ ಮತ್ತೆ ಹೀಗೆ ಆಡ್ತಾ ಇದೆ. ಸುಖ ಮೇಲಿರುವಂಥ ಪಕ್ಷಿ ಮಾತ್ರ ಹಾಗೆ ಸುಮ್ಮನೆ ಕೂತಿದೆ, ಆನಂದ ಕೂತಿದೆ. ಯಾವ ಹಣ್ಣು ಕೂಡ ಅದನ್ನು ಆಕರ್ಷಿಸ್ತಾ ಇಲ್ಲ, ಏನನ್ನೂ ತಿನ್ಬೇಕನ್ನಿಸ್ತಾ ಇಲ್ಲ. ಎದುರಿಗೇನೆ ಅಷ್ಟೆಲ್ಲ ಹಣ್ಣುಗಳಿಗೂ ಕೂಡ ಅದು ಯಾವ ಆಸೆಗೂ ಬಲಿಯಾಗದೆ ಸುಮ್ಮನೆ ಕೂತಿದೆ. ಇದಕ್ಕೆ ಅದನ್ನು ನೋಡಿ ಆಶ್ಚರ್ಯ. ನಂತರ ಸುಖ ದುಃಖದಲ್ಲಿ ಸಿಕ್ಕಾಕೊಳ್ತಾ ಇಲ್ಲ, ಓದಾಡ್ತಾ ಇಲ್ಲ, 2 ಸಲ ಕೂತಿದೆಯಲ್ಲ, ಏನಿದು ನೋಡೋಣ ಅಂತೇಳಿ ಅದು ಸ್ವಲ್ಪ ಮೇಲೆ ಏರ್ತಾ ಹೋಯ್ತಂತೆ. ಈಗ ಅದರ ಗಮನ ಅದ್ರ ಕಡೆ ಹೋಯ್ತೋ ಇಲ್ಲೋ, ಹಣ್ಣು ತಿನ್ನೋದ್ರ ಕಡೆ ಗಮನ ಕಡಿಮೆ ಆಗ್ತಾ ಹೋಯ್ತು. ಸುಮ್ಮನೆ ಕೂತಿರೋ ಪಕ್ಷಿ ಹತ್ರ ಹೋಗ್ತಾ ಇದ್ದಾಗ ಅದಕ್ಕೆ ಅದನ್ನು ನೋಡೋದ್ರಲ್ಲೇ ಒಂದು ಆನಂದ, ಅದರ ಆನಂದದ ಸ್ಥಿತಿಯನ್ನು ನೋಡೇನೆ ಇದು ಆನಂದ ಪಡ್ತಾ ಇದೆ. ಅದು ಎಷ್ಟು ಶಾಂತವಾಗಿ, ನಿಶ್ಚಲವಾಗಿ, ಗಂಭೀರವಾಗಿ, ಆನಂದದಿಂದ ಕೂತಿದೆ. ಆ ಆನಂದವನ್ನು ನೋಡೋದ್ರಲ್ಲಿ ಇದಕ್ಕೆ ಆನಂದ ಆಗ್ತಾ ಇದೆ. ಇದೇನು ತಿನ್ನಬೇಕು ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಇನ್ನೂ ಹತ್ರ ಹೋದ್ಮೇಲೆ ನೋಡಿದ್ರೆ ಅಲ್ಲಿ 2 ಪಕ್ಷಿಗಳೇ ಇಲ್ಲ, ಇದ್ದದ್ದು ಒಂದೇ ಪಕ್ಷಿ. ಇನ್ನೊಂದು ಪಕ್ಷಿ ಪ್ರತಿಬಿಂಬ, ತೋರಾಣಿಕೆ. ಮೊನ್ನೆ ನೋಡಿದ್ವಲ್ಲ, ಸೂರ್ಯನ ಪ್ರತಿಬಿಂಬ ನೀರಿನಲ್ಲಿ ಕಾಣುವಂಥ, ನಿಜವಾಗಿದೆಯಾ? ನೀರು ಚೆಲ್ಬಿಟ್ರೆ ಎಲ್ಲಿದೆ ಸೂರ್ಯ? ಪ್ರತಿಬಿಂಬದಲ್ಲಿ ಕಾಣುವಂಥ ಸೂರ್ಯ ಎಲ್ಲಿಲ್ಲ. ಹಾಗೆ ನಾವು ಜೀವಿಗಳು ಅದೇ ಪರಮಾತ್ಮನ ಪ್ರತಿಬಿಂಬ. ಎಷ್ಟೆಷ್ಟು ಅವನ ಹತ್ತಿರ ಹೋಗ್ತೀವೋ ಕೊನೆಗೆ ಗೊತ್ತಾಗುತ್ತೆ ಇರೋದೆಲ್ಲ ಪರಮಾತ್ಮನೇ. ನಾನು ಅನ್ನೋದು ಇಲ್ಲೇ ಇರಲಿಲ್ಲ, ಅಂದ್ಕೊಂಡಿದ್ದೆ ಅಷ್ಟೇ. ನಾನು ಅನ್ನೋದೊಂದು ವ್ಯಕ್ತಿತ್ವ ಇದೆ, ನನ್ನ ಹೆಸರು ವಿವೇಕಮಯಿ ಅಥವಾ ನನ್ನ ಹೆಸರು ಮತ್ತೊಂದು ಅಂತ ಏನೇ ನಮ್ಮ ಹೆಸರಿದೆಯೋ ಅದನ್ನು ಹೇಳ್ಕೊಳ್ತಾ ನನ್ನದೇ ಒಂದು ವ್ಯಕ್ತಿತ್ವ, ಒಂದು ಇರುವಿಕೆ, ಒಂದು ಅಸ್ತಿತ್ವ ಅನ್ನೋದಿದೆ ಅಂತ ಎಲ್ಲ ಈ ಶರೀರದಲ್ಲಿ ಇಟ್ಕೊಂಡು ಎಲ್ಲವನ್ನು ನಡೆಸಿದ್ದು ಯಾರು? ಪರಮಾತ್ಮನೇ, ಭಗವಂತನೇ. ಹತ್ತಿರ ಹೋದ್ಮೇಲೆ ಗೊತ್ತಾಯ್ತು ಪಕ್ಷಿಗಳೇ ಇಲ್ಲ, ಇನ್ನೊಂದು ಪಕ್ಷಿ ಇರಲಿಲ್ಲ, ನಾನು ಅನ್ನೋದೇ ಇಲ್ಲ, ಅಲ್ಲಿದ್ದದ್ದು ಒಂದೇ ಪಕ್ಷಿ. ಹಾಗೆ ಭಕ್ತಿ ಭಾವನೆಯಿಂದ ಮೊದಲು ಬಳಿಸಾರಿ ಹತ್ರ ಹೋದ್ಮೇಲೆ ಜ್ಞಾನೋದಯ ಆಗುತ್ತೆ. ಏನು ಇರೋದು ಪರಮಾತ್ಮ ಒಬ್ಬನೇ, ನಾನು ಅನ್ನೋದು ಒಂದು ದೊಡ್ಡ ಕನಸು, ಒಂದು ದೊಡ್ಡ ಸುಳ್ಳು ಅನ್ನೋದು ಅರ್ಥ ಆಗುತ್ತೆ. ಸೊ ಆ
ಹೇಗೆ ಈ ಪಕ್ಷಿ ಆ ಮೇಲೆ ಕುಳಿತಿರುವ ಪಕ್ಷಿಯ ಘನತೆ, ಆ ಗಾಂಭೀರ್ಯ, ಆ ಸಮಾಧಾನ ಚಿತ್ತತೆ, ಆ ತೃಪ್ತಿ, ಅಸಂಗತ್ವ, ನಿರ್ಮೋಹತ್ವ, ನಿರ್ಮಮತ್ವ, ಎಲ್ಲಕ್ಕಿಂತ ಹೆಚ್ಚಾಗಿ ಅಸಂಗತ್ವ, ಅರಪಾಡು ಒಂದೇ. ಇನ್ನೊಂದು ಪಕ್ಷಿ ಇದೆ, ಇದ್ರ ಹೋಗಿದ್ರೆ ಫ್ರೆಂಡ್ ಮಾಡ್ಕೊಳ್ಳೋಣ, ಇದು ನನ್ನ ಜೊತೆಗಾಗಲಿ ಎಂಥದ್ದು ಇಲ್ಲ. ಅದಕ್ಕೆ ಅಸಂಗ, ಏಕೋ ಅದ್ವಿತೀಯ, ಅದೊಂದೇ ತನ್ಪಾಡು ತಾನೊಂದೇ ಆನಂದವಾಗಿರುವುದು. ಎಷ್ಟು ಅಸಂಗವಾಗಿದೆ ನೋಡಿ. ಸುತ್ತಲ ಏನೇ ಇದ್ರೂ ಕೂಡ ಸುತ್ತ ಯಾವುದರಲ್ಲೂ ತೊಡಗಬೇಕು, ತಿನ್ನಬೇಕು, ನೋಡಬೇಕು, ಕಾಣಬೇಕು, ಅಥವಾ ಯಾರ್ದೋ ಜೊತೆ ಮಾಡ್ಕೋಬೇಕು, ಮಾತನಾಡಬೇಕು, ಏನೂ ಇಲ್ಲ. ಶ್ರೀಮಾತೆ ಶ್ರೀ ಶಾರದಾದೇವಿಯರ ಭಾವಚಿತ್ರವನ್ನು ಸ್ವಲ್ಪ ಹೊತ್ತು ಕುತ್ಕೊಂಡು ತೆರೆದ ಕಣ್ಣುಗಳಿಂದ ನೋಡ್ತಾ ಇರಬೇಕು. ಯಾವ ಸ್ಥಿರತೆ ಕಾಣಿಸ್ತದೆ, ಸ್ಥಿರಲೋಚನ, ಸ್ಥಿರವಾಗಿ ಕುಳಿತಿದ್ದಾರೆ. ಮನಸ್ಸು ಏನು, ಎಷ್ಟು ಸಮಾಧಾನ ಚಿತ್ತದಿಂದ ಕುಳಿತಿದ್ದಾರೆ, ಎಷ್ಟು ತೃಪ್ತರಾಗಿ ಕುಳಿತಿದ್ದಾರೆ, ಎಷ್ಟು ಶಾಂತರಾಗಿ ಕುಳಿತಿದ್ದಾರೆ. ಸ್ವಾಮೀಜಿ ಹೇಳೋದು, ಶ್ರೀಮಾತೆ ಒಂದು ದೊಡ್ಡ ಭಾವಚಿತ್ರ ಹಾಕೋಬೇಕು, ನೋಡಿ ನೋಡ್ತಾ ಇರಬೇಕು ಮತ್ತು ಭಾವಿಸ್ಬೇಕು. ಅವರ ಏಕಾಗ್ರತೆ, ಆ ತನ್ಮಯತೆ, ಆ ಸ್ಥಿರಚಿತ್ತತೆ, ಅದನ್ನು ನಾವು ಭಾವಿಸ್ಬೇಕೇನು ಅಂತ. ಅದನ್ನು ನೋಡ್ತಾ ನೋಡ್ತಾ ನಮ್ಮ ಮನಸ್ಸು ಕೂಡ ಅಸ್ಥಿರವಾಗಿದೆ. ಆ ಪಕ್ಷಿಯನ್ನು ನೋಡಿ ಈ ಪಕ್ಷಿ ಬರಿಸಾ ಇರ್ತಲ್ಲ, ಏನಿದು ಹೀಗಿದೆಯಲ್ಲ, ನಾನು ನೋಡಿದ್ರೆ ಹೀಗಿದ್ದೀನಲ್ಲ, ನನ್ನ ಮನಸ್ಸು ಎಷ್ಟು ದುರ್ಬಲ, ನಾನೇನೆಲ್ಲ ಗೊಂದಲಗಳಲ್ಲಿ, ಬಂಧನಗಳಲ್ಲಿ, ಪಾಶಗಳಲ್ಲಿ ಸಿಕ್ಕಾಕೊಂಡಿದ್ದೀನಲ್ಲ, ಅದು ಮುಕ್ತವಾಗಿ ಕೂತಿದೆ, ಮುಕ್ತವಾಗಿ ಕೂತಿದೆ. ಆ ಮುಕ್ತ ಭಾವವನ್ನು ತಂದ್ಕೋಬೇಕು ಮನಸ್ಸಿಗೆ. ಏನು ಮುಕ್ತ ಭಾವ? ಅಸಂಗತ್ವ, ಅದ್ಭುತವಾದ ಅಸಂಗತ್ವ ಅನ್ನೋದು ಇದೆಯಲ್ಲ, ಅಸಂಗಶಸ್ತ್ರೇಣ ದೃಢೇನ ಚಿತ್ತ. ಅಸಂಗಶಸ್ತ್ರದಿಂದ ಎಲ್ಲ ಬೇರೆಗಳನ್ನು ಕಿತ್ತು ಹಾಕೊಳ್ಳುತ್ತ ಅಸಂಗತ್ವ, ಹೋಗೋಗೋ ತಗಲಾಕೊಳ್ಳೋದಲ್ಲ. ಮಕ್ಕಳು ಹೋಗ್ತಾ ಇರ್ತಾರೆ ಕಾಲೇಜೆಲ್ಲ, ಏನು ಆಶ್ರಮಕ್ಕೆ ಬರುವಂಥವ್ರು ಹೇಳ್ತಾರೆ, ನಮ್ಮ ಮಕ್ಕಳು ಸ್ವಲ್ಪ ಮದುವೆ ಆಗಿ ಸೆಟ್ಲ್ ಆಗ್ಬಿಡ್ಲಿ, ಇನ್ನು ಆಶ್ರಮಕ್ಕೆ ಬಂದ್ಬಿಡ್ತೀವಿ. ಮದುವೆ ಆಗಿ ಸೆಟ್ಲ್ ಆದರೂ ಇಲ್ಲೋ 2 ವರ್ಷ ಆದಮೇಲೆ ಮಕ್ಕಳು ಪಾಪ ಅವ್ರ ಜವಾಬ್ದಾರಿ, ಮಕ್ಕಳು ಕೆಲಸಕ್ಕೆ ಹೋಗ್ತಾರೆ, ಸಿಕ್ಕಂಡು ಬಿಡ್ತಾರೆ. ಮೊಮ್ಮಕ್ಕಳು ದೊಡ್ಡ ಬೆಳೆದ ದೊಡ್ಡದಾದ್ರೆ ಮರಿ ಮಕ್ಕಳು ನೋಡೋ ಆಸೆ ಇದೆ. ಎಲ್ಲದರಿಂದ ಬಿಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ರೆ ನಮ್ಮ ಮನಸ್ಸು ಮತ್ತೆ ಮತ್ತೆ ಅವ್ರು ಸಿಕ್ಕಾಕೊಳ್ಳೋದಕ್ಕೆ ಇಷ್ಟಪಡುತ್ತೆ. ಅಸಂಗತ್ವ, ಅಸಂಗತ್ವ. ಶ್ರೀರಾಮ ನಮ್ಮ ಹೃದಯದಲ್ಲಿ ಬಂದು ನೆಲೆಸಬೇಕಾದ್ರೆ ಸುಮ್ಮನೆ ಆಯ್ತಾ, ಇದೆಲ್ಲ ಭಾವಿಸ್ಬೇಕು. ಅಲ್ಲಿಗೆ ಹೋಗೋದಕ್ಕೆ ನಾವು ಪ್ರಯತ್ನಿಸ್ಬೇಕು, ಅಂತಹ ಸ್ಥಿತಿಗೆ ಹೋಗೋದಕ್ಕೆ ಪ್ರಯತ್ನಿಸ್ಬೇಕು. ನಾವು ಯಾರಿಗೂ ಏನೂ ನೆಪ ಕೊಡುವಂತಿಲ್ಲ. ನಮಗೆಲ್ಲ ಭಾಳ ತಾಪತ್ರ ಇದೆ ಜೀವನದಲ್ಲಿ, ನಮಗೆಲ್ಲ ಭಾಳ ಕಷ್ಟ ಇದೆ ಜೀವನದಲ್ಲಿ, ನಮಗೆಲ್ಲ ಸಾಧ್ಯ ಆಗೋದಿಲ್ಲ ಅಂತ ಹೇಳುವಂತಿಲ್ಲ. ಶ್ರೀರಾಮನಂತೆ ನಾವು ಕಾಡಿನಲ್ಲಿ ಇರಬೇಕಾಗಿಲ್ಲ. ಯಾವ ಕ್ಷಣದಲ್ಲಿ ಯಾವ ಮೃಗ ಬಂದು ನಮ್ಮನ್ನು ತಿಂದಾಕತ್ತೋ, ಯಾವ ರಾಕ್ಷಸ ಬಂದೋ ಸಾಯಿಸಕ್ಕೆ ಬರ್ತಾನೋ, ತೊಂದರೆ ಕೊಡೋಕೆ ಬರ್ತಾನೋ ಅಂತ ಆಲೋಚಿಸುವಂಥ ಭಯ ಇದೆಯಾ ನಮಗೆ? ಸುರಕ್ಷಿತವಾಗಿ ಕಟ್ಟಡಗಳನ್ನು ಕಟ್ಕೊಂಡು ಮನೆ ಬಾಗಿಲು ಹಾಕ್ಕೊಂಡು ಸುರಕ್ಷಿತವಾಗಿ ಬದುಕ್ತಾ ಇದ್ದೀವಿ ನಾವು. ಯಾವ ತಾಪತ್ರಯ ಇದೆ ನಮಗೆ? ಇರೋ ಎಲ್ಲ ಸಮಸ್ಯೆಗಳು ನಮ್ಮ ಮನಸ್ಸಿನ ಸಮಸ್ಯೆಗಳಷ್ಟೇ. ಮೊನ್ನೆ ಹೇಳಿದ್ನಲ್ಲ, ಎರಡನೇ ಬಾಣದ ಸಮಸ್ಯೆಗಳಷ್ಟೇ. ಮೊದಲನೇ ಬಾಣದ ಭಾಳ ಕಡಿಮೆನೆ. ನಾವೇ ಒಂದು ಕೋಣೆಯಲ್ಲೇ ಒಂದಷ್ಟು ಏನೋ ಒಂದು ಪ್ರಪಂಚ ಸೃಷ್ಟಿ ಮಾಡ್ಕೊಂಡು, ಪ್ರಪಂಚ ಬೇಡ ಅಂತ ಹೋಗಿ ಬಾಗಿಲು ಹಾಕ್ಕೊಳ್ಳೋದು, ಬಾಗಿಲು ಹಾಕ್ಕೊಂಡಿರೋ ಕೋಣೆಯಲ್ಲೇ ಒಂದು ಪ್ರಪಂಚವನ್ನು ಸೃಷ್ಟಿ ಮಾಡ್ಕೊಂಡು. ಇದು ಮನಸ್ಸಿನ ರೀತಿ ಇದೆಲ್ಲ. ಈ ಮನಸ್ಸಿಗೆ ಸಂಸ್ಕಾರವನ್ನು ಕೊಡೋದಕ್ಕೆ ನಾವು ಇವೆಲ್ಲ ವಿಚಾರಗಳನ್ನು ಅಧ್ಯಯನ ಮಾಡೋದು, ಕೇಳೋದು, ಓದೋದು. ಮನಸ್ಸಿಗೆ ಸಂಸ್ಕಾರ ಉಂಟು. ಈಗ ಬೇರೆಯೇ ಸಂಸ್ಕಾರ ಇದೆ. ಆ ಸಂಸ್ಕಾರಗಳೆಲ್ಲ ಅಳಿಸಿ ಹೋಗಿ ಹೊಸ ಸಂಸ್ಕಾರಗಳು ನಮ್ಮಲ್ಲಿ ಗಾಢವಾಗಿ ಮೂಡುವಷ್ಟರ ಮಟ್ಟಿಗೆ ನಾವು ಸಾಧನೆ ಮಾಡಬೇಕು. ಅದಕ್ಕೋಸ್ಕರ ಅಷ್ಟೊಂದು ಅಭ್ಯಾಸ ಬೇಕಾಗಿದೆ ಅಂತ ನಾವು ನೋಡ್ತೀವಿ. ಇಂಥ ಒಂದು ವಿಚಾರಗಳನ್ನು ವಾಲ್ಮೀಕಿ ಮಹರ್ಷಿಗಳಿಗೆ ಹೇಳಿದ್ದಾರೆ ನೋಡಿ.
ಭಗವಂತನಿಗೆ ಹೇಳೋದ್ರ ಮೂಲಕ ಭಕ್ತರಿಗೆ ಸೂಚನೆ ಕೊಡ್ತಾ ಇದ್ದಾರೆ. ಇಂಥವರಾಗಿ ಪರಮಾತ್ಮ ಬಂದು ನಿಮ್ಮಲ್ಲಿ ನೆಲೆಸ್ತಾನೆ. ಮತ್ತು ಪರಮಾತ್ಮನ ನಾಮದ ಮಹಿಮೆ, ನನ್ನಂಥವನು ಏನಾಗ್ಬಿಟ್ಟೆ ನಾನು. ರಾಮ, ನಿನಗೆಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದುಂಟಾಗಲಿ, ಮುಂದೆ ಋಷಿಗಳಾಗಿ ಹರಿಸ್ತಾರೆ, ನಿನಗೆ ಸರಿಯಾದಂಥ ಜಾಗ ಸಿಗಲಿ ಅಂತ ಅಲ್ಲಿಂದ ಬಂದು ಚಿತ್ರಕೂಟದಲ್ಲಿ ನೆಲೆಸಿ, ಚಿತ್ರಕೂಟಕ್ಕೆ ನಮ್ಮ ಭರತ ಎಲ್ಲ ಬಂದು ಭೇಟಿಯಾಗಿ ಹೋಗ್ತಾರೆ ಅನ್ನೋದನ್ನೆಲ್ಲ ನಾವು ನೋಡ್ತೀವಿ. ಅದೆಲ್ಲ ಹಿಂದೆನೇ ಭರತನ ವಿಚಾರ ಮೊದಲನೇ ದಿನ ಭರತ ಚಿತ್ರಕೂಟಕ್ಕೆ ಹೊರಟಾಗ ದೇವತೆಗಳಿಗೆ ಮತ್ತೆ ಆತಂಕ ಆಯಿತು. ರಾಮನನ್ನ ಒಂದು ಉದ್ದೇಶಕ್ಕೆ ರಾಮಾವತಾರ ಆಗಿರೋದು, ಮಹಾವಿಷ್ಣುವನ್ನು ಒಂದು ಉದ್ದೇಶಕ್ಕೆ ಅಂತೇಳಿ ಅವರೆಲ್ಲ ವಿನಂತಿಸಿಕೊಂಡು ಭೂಮಿ ಕಳಿಸ್ಕೊಟ್ಟಿರೋದು. ಈ ಭರತ ಹೋಗಿ ಏನಾದರೂ ಮಾಡಿ ರಾಮನನ್ನು ಒಲಿಸ್ಬಿಟ್ರೆ, ರಾಮ ಅಯೋಧ್ಯೆಗೆ ಬಂದುಬಿಟ್ರೆ ಮತ್ತು ರಾವಣನ ತನಕ ಹೋಗೋದಕ್ಕೆ ಅವಕಾಶವೇ ಸಿಗೋದಿಲ್ಲವಲ್ಲ. ಹಾಗಾಗಿ ಸರಸ್ವತಿಯಲ್ಲಿ ಕೇಳಿಕೊಂಡ್ರು. ಆ ದಿನ ನಾನು ಹೇಳಿದೆ, ಸರಸ್ವತಿ ಮಂಥರೆ ಕೈಕೇಯಿಯ ಮನಸ್ಸಿನಲ್ಲಿ ಹೋಗಿ ಪ್ರವೇಶ ಮಾಡಿ ಬುದ್ಧಿ ಅವರಲ್ಲಿ ಬದಲಾವಣೆ ಮಾಡ್ತಾಳೆ. ಸೊ ಭರತನಿಗೂ ಕೂಡ ಸ್ವಲ್ಪ ಬುದ್ಧಿಯನ್ನು ಬದಲಾಯಿಸು ಅಂತ ಕೇಳಿಕೊಂಡಾಗ ಸರಸ್ವತಿ ಹೇಳಿದ್ರು, ಎಲ್ಲಾದರೂ ಅದು ಸಾಧ್ಯ ಇದೆಯಾ? ಇಂದ್ರ ಹೋಗಿ ಕೇಳಿದಂತೆ, ಸಹಸ್ರ ಕಣ್ಣುಗಳಿದೆಯಲ್ಲಪ್ಪ ನಿನಗೆ, ಸಹಸ್ರ ಕಣ್ಣುಗಳಲ್ಲೂ ನಿನಗೆ ಭರತ ಏನು ಅಂತ ಅರ್ಥ ಆಗಲಿಲ್ಲ. 1000 ಕಣ್ಣುಗಳಲ್ಲಿ ಇಟ್ಕೊಂಡಿದ್ಯಾ, ನೀನು ಭರತ ಏನು ಅಂತ ಇನ್ನೂ ನೀನು ಕಾಣ್ತಾ ಇಲ್ವಾ? ನಾನು ಕೂಡ ಅವನ ಮನಸ್ಸನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸರಸ್ವತಿ ಇಚ್ಛೆ ಕೊಟ್ಟರು ಕೂಡ ಅವನ ಮನಸ್ಸನ್ನು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ. ಏನು ಬದಲಾಯಿಸ್ಬೇಕಿತ್ತು? ರಾಜ್ಯಭಾರ ಮಾಡಿ ಹೋಗ್ಲಿ, ಅಣ್ಣ ಮುಗಿಸ್ಕೊಂಬರ್ಲಿ, ಅಲ್ಲಿ ತನಕ ನೋಡ್ಕೊತೀನಿ, ಇನ್ನೇನು ಮಾಡೋದು? ನನ್ನ ತಾಯಿ ಅನಾಹುತ ಮಾಡಿಬಿಟ್ಟಿದ್ದಾಳೆ, ಅಣ್ಣ ಕಾಡಿಗೆ ಹೋಗಾಯಿತು, 14 ವರ್ಷ ಹೇಗೋ ನೋಡ್ಕೊಂಡಿರೋಣ ಅಂತ ಬದಲಾಯಿಸ್ಕೊಂಡಿತ್ತಲ್ಲ. ಅಥವಾ ಅಲ್ಲಿ ಹೋಗಿ ಹೇಗೋ ರಾಮನನ್ನು ಒಪ್ಪಿಸಿ ಕರ್ಕೊಂಬರೋದು ಏನಾದರೂ. ಆದರೆ ಸರಸ್ವತಿ ಹೇಳ್ತಾ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ. ಅದು ಭರತನ ಮನಸ್ಸು. ಇಷ್ಟು ಗಟ್ಟಿ ಇರಬೇಕಲ್ಲ. ಪರಮಾತ್ಮನೇ ಇಚ್ಛೆ ಪಟ್ಟರು ಕೂಡ ನಮ್ಮ ಮನಸ್ಸನ್ನು ಬದಲಾಯಿಸಿ, ಭಗವಂತ ಅಂದರೆ ದೊಡ್ಡ ಶಕ್ತಿ ಅವನು. ನಮ್ಮನ್ನು ಯಾವ ರೀತಿಯಲ್ಲಿ ಬೇಕಿದ್ರೂ ಮಾಯಾಪಾಶ ತೊಡಗಿಸಬಲ್ಲಂತು. ಆದರೆ ಎಷ್ಟು ನೆಲೆ ನಿಂತಿರಬೇಕು, ಬೇರೆಯವರು ಇರಬೇಕಂದ್ರೆ ಭಗವಂತನೇ ಇಚ್ಛೆ ಪಟ್ಟರು. ಕೃಷ್ಣ ಸುಧಾಮರ ಘಟನೆ ನೆನಪಾಗುತ್ತೆ. ಸುಧಾಮ ದ್ವಾರಕೆಗೆ ಬಂದಿದ್ದಾನೆ, ಎಲ್ಲ ಅತಿಥಿ ಸತ್ಕಾರ ಆಯಿತು. ಕೃಷ್ಣ ಅವನೇನು ಇನ್ನೂ ಕೊಟ್ಟಿಲ್ಲ. ರುಕ್ಮಿಣಿ ಕೇಳ್ತಾಳಲ್ಲ, ಅವನಂಥ ಬಡವ ಗೊತ್ತು ನಿಮಗೆ, ಏನಾದರೂ ಅವನು ಕೊಡಬೇಕಲ್ಲ ನೀನು. ಆದರೆ ಅವನು ಏನು ಕೇಳ್ತಾ ಇಲ್ವಲ್ಲ ರುಕ್ಮಿಣಿ ಅಂತ ಕೃಷ್ಣ. ಅವನು ಕೇಳುವಂತೆ ಮಾಡು ಕೃಷ್ಣ, ಅವನು ಕೇಳುವಂತೆ ನೀನು ಮಾಡು, ಆಮೇಲೆ ಕೊಟ್ಟು ಕಳಿಸು. ಆಗ ಕೃಷ್ಣ ಹೇಳ್ತಾನೆ, ನಾನೇ ಇಚ್ಛೆ ಪಟ್ಟರು ಕೂಡ ಅವನು ಏನನ್ನಾದರೂ ಬಯಸುವಂತೆ ಮಾಡೋದಕ್ಕೆ ಸಾಧ್ಯ ಇಲ್ಲ. मैं चाह कर भी उसके हृदय में चाह पैदा कर नहीं सकता. ನಾನೇ ಇಚ್ಛೆ ಪಟ್ಟರು ಕೂಡ ಅವನ ಹೃದಯದಲ್ಲಿ ಏನೋ ಒಂದು ಆಸೆಯನ್ನು ಮೂಡಿಸೋದು ನನ್ನ ಕೈಲಾಗೋದಿಲ್ಲ ಅಂತ ಕುಚೇಲ ಎಂಥ ಜ್ಞಾನಿ ಅಂತ ಭಾವಿಸಿ, ಸುಧಾಮ ಎಂಥವನು ಅಂತ ಭಾವಿಸಿ, ಕೃಷ್ಣನೇ ಅವನೇನೋ ಭಯಬಿಟ್ಟು ಕೇಳಲಿ ಅಂತ ಇಚ್ಛೆ ಪಟ್ಟರು ಅವನು ಕೇಳೋದಿಲ್ಲವಂತ. ಅಷ್ಟು ಬಡತನದಲ್ಲಿ ಇದ್ದಂತಹ ಪರಿವಾರ ಅವ್ರದ್ದು, ಅನೇಕ ಮಕ್ಕಳು, ಒಂದಿನವೂ ಯಾರೂ ಹೊಟ್ಟೆ ತುಂಬ ತಿಂದಿಲ್ಲ ಸುಧಾಮನ ಮನೆಯಲ್ಲಿ. ಕೃಷ್ಣ ಆಪ್ತ ಸ್ನೇಹಿತ. ಆದರೂ ಅವನ ಬಾಯಿ ಕೃಷ್ಣ ಹತ್ರ ಬಂದಾಗ, ದ್ವಾರಕೆಗೆ ಬಂದಾಗ, ಪತ್ನಿಯ ಒತ್ತಾಯಕ್ಕೇನೋ ಬಂದ್ಬಿಟ್ಟ ದ್ವಾರಕೆಗೆ. ಆದರೆ ಕೃಷ್ಣನ ಮುಂದೆ ಒಮ್ಮೆಯೂ ಅವನ ಬಾಯಿ ಬಿಟ್ಟು ಕೇಳಿಲ್ಲ ಕೃಷ್ಣ. ಇನ್ನೇನಾದರೂ ಊಟಕ್ಕೆ ಸಹಾಯ ಮಾಡುವಂತ ಕೇಳ್ಬೋದಿತ್ತು, ತಪ್ಪೇನಲ್ಲ. ಅಥವಾ ತನಗಲ್ಲೇ ಇರೋ ನನ್ನ ನಂಬಿರೋ ಹೆಂಡತಿ ಮಕ್ಕಳಿಗೋಸ್ಕರ ಆದರೂ ನಾನು ಕೇಳಬೇಕು, ಈ ಹೆಂಡತಿ ಮಕ್ಕಳಿಗೋಸ್ಕರ ಕೇಳೋಣ, ಮಕ್ಕಳಿಗೋಸ್ಕರ ಕೇಳೋಣ ಅಂತ ಕೂಡ ಅವನಿಗೆ ಅನ್ನಿಸ್ಲಿಲ್ಲ. ಯಾಕೆ? ಎಂಥ ಜ್ಞಾನ ಒಂದು. ಪರಮಾತ್ಮ ನಿಮಗೂ ಎಲ್ಲವೂ ಗೊತ್ತಿದೆ. ನಮ್ಮನ್ನು ಹುಟ್ಟಿಸಿರೋವನವನು, ನಮಗೆ ಯಾವಾಗ ಏನನ್ನು ಒದಗಿಸ್ಬೇಕು ಅಂತ ಅವನು ಗೊತ್ತಿದೆ. ಕಲ್ಲೊಳಗೆ ಹುಟ್ಟಿರುವ ಕ್ರಿಮಿಕೀಟಗಳಿಗೆಲ್ಲ ಅಲ್ಲಲ್ಲಿ ಆಹಾರ ಇತ್ತವರು ಯಾರೋ. ಆದರೂ ನಮಗೆ ಮಾತ್ರ ನಮ್ಮ ಜೀವನ ಬಗ್ಗೆ ಆತಂಕ. ಏನಾಗ್ಬೋದು, ಮುಂದೆ ಇರ್ಬೋದು, ಏನು ನಂಬಬೇಕು, ಗಟ್ಟಿಯಾಗಿ ನಂಬಬೇಕು ಪರಮಾತ್ಮನನ್ನು. ಶ್ರೀಮಾತೆ ಶಾರದಾದೇವರು ಎಂಥ ವಿಚಲವಾದಂಥ ಶ್ರದ್ಧೆ ನೋಡಿ. ಕಾಮಾರಪುರದಲ್ಲಿ ಶ್ರೀರಾಮಕೃಷ್ಣರ ಮಹಾಸಮಾಧಿಯ ನಂತರ ಜೊತೆ ಯಾರೂ ಇಲ್ಲ.
ಯಾವ ದುಡ್ಡು ಕಾಸು ಇಲ್ಲ. ನೆರೆದಿರುವಂಥ ಒಂದು 2 ಸೀರೆ 4 ಸೀರೆ ಇದ್ದರೆ ಅಷ್ಟೇ ಅವ್ರ ಹತ್ರ. ಯಾರೋ ಬೆಳೆದಿರುವಂಥ ಒಂದಷ್ಟು ಅಕ್ಕಿ ಒಂದು ಕೊಟ್ಟಿದ್ರು. ರಾಮಕೃಷ್ಣದೇ ಒಂದು ಭೂಮಿ ಇತ್ತು, ಅಲ್ಲಿ ಬೆಳೆಸಿದಷ್ಟೇ. ತಾವೇ ಕೈಯಾರ ಬೆಳೆಸ್ಕೊಂಡ್ರೆ ಸೊಪ್ಪು. ಇದು ಬಿಟ್ಟರೆ ಮನೆ ಏನೇನೂ ಇಲ್ಲ, ಯಾರ್ಯಾರೂ ಜೊತೆಗಿಲ್ಲ. ಅದೇ ಶಾರದಾ ಮಾತೆಯವರು ಅವರ ಒಂದು ಆ ಮನಸ್ಥಿತಿಯನ್ನು, ಶಾಂತ ಮನಸ್ಥಿತಿಯನ್ನು ಕಂಡುಕೊಂಡಿದ್ದಾರೆ. ಶ್ರೀರಾಮಕೃಷ್ಣರ ಇಚ್ಛೆ, ಇವತ್ತು ನನ್ನನ್ನು ಹೀಗೆ ಇಟ್ಟಿದ್ದಾರೆ, ಹೀಗೆ ಇರ್ತೀನಿ, ಉಪ್ಪಿಲ್ಲೇ ಊಟ ಮಾಡಬೇಕಾಯಿತು, ಊಟವಿಲ್ಲದೆಯೇ ಇವತ್ತು ಕಳಿಬೇಕಾಯಿತು, ಇವತ್ತು ಊಟವಿಲ್ಲದೆಯೇ ಕಳಿಬೇಕು. ನನ್ನನ್ನು ಹೇಗೆ ನೋಡ್ಕೋಬೇಕು ಅಂತ ಹೇಳೋದು ಭಗವಂತನಿಗೆ ಗೊತ್ತಿದೆ. ಇದೇ ಸುಧಾಮನ ಮನೋಭಾವ. ಕೃಷ್ಣನ ಗೊತ್ತಿದೆ ನನಗೆ ಯಾವಾಗ ಏನು ಒದಗಿಸ್ಬೇಕು, ನಮ್ಮ ಮಕ್ಕಳಿಗೆ ಎಷ್ಟು ಊಟ ಯಾವಾಗ ಏನು ಮಾಡಬೇಕು, ಅವನು ಒಪ್ಪಿಸ್ಬಿಟ್ಟಿದ್ದೀನಿ. ಇನ್ನು ನನ್ನೇನಿದೆ ಪಾತ್ರ, ಹಾಗಾಗಿ ಒಂದು ಬಾಯಿಬಿಟ್ಟು ಏನು ಕೇಳಿಲ್ಲ. ಎಲ್ಲ ಸಾಮಾನ್ಯವಾದ ವಿಚಾರಗಳೆಲ್ಲ ತುಂಬ ಭಾವಿಸ್ಬೇಕು ನನಗೆ ಕುರಿತಾಗಿ. ಸೊ ಕೈಕೇಯಿ ಕೂಡ ಬಂದಿದ್ದಾಳೆ, ಭರತ ಪರಿವಾರ ಸಮೇತವಾಗಿ ಬಂದಿದ್ದಾನೆ. ಕೈಕೇಯಿಯ ಎಲ್ಲ ಮಾತುಕತೆ ಎಲ್ಲ ಆದಮೇಲೆ, ಭರತ ಪಾದುಕೆಗಳನ್ನು ತೆಗೆದುಕೊಂಡ ಮೇಲೆ ಕೈಕೇಯಿ ಬಂದು ಶ್ರೀರಾಮನನ್ನು ಮಾತನಾಡಿಸಿ ಹೇಳ್ತಾ ಇದ್ದಾಳೆ, ರಾಮ, ಯಾವುದೋ ಒಂದು ಭ್ರಮೆಗೆ ಒಳಗಾಗಿ, ಭ್ರಾಂತಿಗೆ ಒಳಗಾಗಿ ನಾನು ನಿನ್ನ ಯುವರಾಜ ಪಟ್ಟಾಭಿಷೇಕವನ್ನು ತಪ್ಪಿಸಿದೆ. ನಾನು ನಿನ್ನಲ್ಲಿ ಕೇಳಿಕೊಳ್ತೇನೆ, ಪ್ರಾರ್ಥಿಸ್ಕೊಳ್ತೇನೆ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ನನ್ನಿಂದ ನಿನಗುಂಟಾದಂತಹ ಈ ನೋವನ್ನು ನೀನು, ನೋವಿಗಾಗಿ ನನಗೆ ಕ್ಷಮೆ ಕೊಡಲೇಬೇಕು. ಕ್ಷಮಿಸೋದು ಎಲ್ಲ ಒಳ್ಳೆಯ ಮನುಷ್ಯರ ಲಕ್ಷಣ. ಅದು ನೀನು ಸಾಕ್ಷಾತ್ ಮಹಾವಿಷ್ಣು ಆಗಿದ್ದೀಯ, ನೀನೇ ಪರಾತ್ಪರ ಪರಮಾತ್ಮನಾಗಿದ್ದೀಯ, ನೀನೇ ಸನಾತನನಾಗಿದ್ದೀಯ, ನೀನೇ ನಿತ್ಯನಾಗಿದ್ದೀಯ. ಮನುಷ್ಯ ರೂಪದಲ್ಲಿ ಬಂದು ನಿನ್ನ ನಿಜವಾದ ಸ್ವರೂಪವನ್ನು ಮರೆಮಾಚಿಕೊಂಡಿದ್ದೀಯ. ಆದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ಮಾಡೋದು ನಿನ್ನ ಇಚ್ಛೆಯಿಂದಲೇ. ಇಡೀ ಜಗತ್ತು ನಿನ್ನ ಇಚ್ಛೆಗೆ ಅಧೀನವಾಗಿದೆ. ಯಾರಿಗೂ ಇಲ್ಲಿ ಯಾವುದೇ ಬಗೆಯ ಸ್ವಾತಂತ್ರ್ಯವಿಲ್ಲ. ಈ ಗೊಂಬೆ ಆಟ ಮಾಡ್ತಾರೆ, ಸೂತ್ರ ಗೊಂಬೆಗಳನ್ನು ಇಟ್ಕೊಂಡು. ಆ ಸೂತ್ರ ಗೊಂಬೆಗಳಲ್ಲಿ ಗೊಂಬೆಗೆ ಏನೇನು ಮಾಡಿಸಾದ್ರೆ ಹಿಂದೆ ಅವನ ಸೂತ್ರ ಹೇಗೆ ಆಡಿಸ್ತಾನೋ ಹಾಗೆಯೇ ಆಡಬೇಕು. ಕೈಕಾಲನ್ನು ಎತ್ತಬೇಕು, ಬೀಳಬೇಕು, ಏಳಬೇಕು. ಅಷ್ಟೇ ನಮ್ಮ ಪಾತ್ರವೂ ಕೂಡ ಆಗಿದೆ. ನನಗೂ ಕೂಡ ನೀನೇ ನಿನ್ನ ದೇವತಾ ಕಾರ್ಯವನ್ನು ಪೂರ್ಣಗೊಳಿಸೋದಕ್ಕೋಸ್ಕರ ನಿನ್ನ ಒಂದು ಏನೋ ಒಂದು ಯೋಜನೆ ಇತ್ತಲ್ಲ, ಆ ಯೋಜನೆಯ ಪರಿಪೂರ್ಣತೆಗಾಗಿ ನನ್ನ ಮನಸ್ಸಿನಲ್ಲಿ ಈ ಭಾವನೆಯನ್ನು ಕೊಟ್ಟರು ನೀನೇ ಆಗಿದೆ. ಆ ಮನಸ್ಸಿನ ಪ್ರಭಾವಕ್ಕೆ ಒಳಗಾಗಿ ನನ್ನಿಂದ ತಪ್ಪು ಕಾರ್ಯ ನಡೆದೋಯ್ತು. ಆದರೆ ಒಂದಂತೂ ನನಗೆ ಅರ್ಥ ಆಗ್ತಾ ಇದೆ, ನೀನೇ ಎಲ್ಲರೊಳಗೂ ಇರುವಂಥ ಅಂತರ್ಯಾಮಿ ಆಗಿದ್ದೀಯ. ನನ್ನನ್ನು ಕಾಪಾಡು, ನನ್ನನ್ನು ರಕ್ಷಿಸು ಹೇ ಪರಮಾತ್ಮ. ಎಲ್ಲ ತ್ರಿಲೋಕಗಳನ್ನು ರಕ್ಷಿಸುವಂತಹ ಭಗವಂತ ನೀನು. ಅಜ್ಞಾನದ ಈ ಒಂದು ಬಂಧನವನ್ನು ತೆಗೆದುಹಾಕಿ ನನ್ನನ್ನು ಮುಕ್ತಗೊಳಿಸು. ನನ್ನಲ್ಲಿರುವಂಥ ಮಕ್ಕಳು, ವೈಭವ, ಸಂಪತ್ತು ಮತ್ತು ಎಲ್ಲ ಪ್ರಾಪಂಚಿಕ ವಸ್ತುಗಳ ಕಡೆಗೆ ಇರುವಂತಹ ಒಂದು ಆಸಕ್ತಿಯನ್ನು ಕಡಿದು ನಿನ್ನಲ್ಲಿ ನಾನು ಶರಣಾಗಿದ್ದೇನೆ ಅಂತ ಕೇಳಿಕೊಳ್ತು. ಆಗ ರಾಮ ಹೇಳ್ತಾನೆ, ತಾಯಿಯನ್ನು ಸಂಬೋಧಿಸಿ, ನೀನೇನು ಹೇಳಿದೆಯೋ ಅದು ನಿಜವಾದ ಸತ್ಯ. ನಿನ್ನ ಬಾಯಿಂದ ಹೊರಬಂದಂತಹ ಮಾತುಗಳು ನನ್ನ ಇಚ್ಛೆಯಿಂದಾಗಿಯೇ ಹೊರಬಂದವು. ಆ ವರಗಳ ರೂಪದಲ್ಲಿ ನನ್ನನ್ನು ಕಾಡಿ ಕಳಿಸುವಂತೆ ನೀನು ಕೇಳ್ಕೊಳ್ಳೋದಕ್ಕೆ ಪ್ರೇರಣೆ ಕೊಟ್ಟವನು ನಾನೇ ಆಗಿದ್ದೇನೆ. ಹಾಗಾಗಿ ನೀನು ಅದ್ರ ಬಗ್ಗೆ ಯಾವುದೂ ತಲೆ ಕೆಡಿಸ್ಕೋಬೇಡ, ನಿನ್ನ ಮನಸ್ಸನ್ನು ನನ್ನಲ್ಲಿ ಇರಿಸು. ಪರಮಾತ್ಮ ಭಾವದಲ್ಲಿ ರಾಮ ಈ ಅಧ್ಯಾತ್ಮ ರಾಮಾಯಣದಲ್ಲಿ ಕಂಗೊಳಿಸ್ತಾನೆ ಅಂತ ಹೇಳಿ ಕೃಷ್ಣ ಅರ್ಜುನಿಗೆ ಹೇಳಿದ್ನಲ್ಲ, ಯಾರು ನನ್ನನ್ನು ಆರಾಧಿಸ್ತಾರೋ, ನನ್ನನ್ನೇ ಸ್ಮರಣೆ ಮಾಡ್ತಾರೋ, ನನ್ನದೇ ಸೇವೆ ಮಾಡ್ತಾರೋ ಅಂಥವನಾಗು ಅಂತ ಹೇಳಿ. ಹಾಗೆ ಇಲ್ಲಿ ರಾಮ ಹೇಳ್ತಾರೆ ಕೈಕೇಯಿಗೆ, ನೀನು ನನ್ನ ಇಚ್ಛೆಯಲ್ಲೇ ಎಲ್ಲವೂ ನಡೆದಿದೆ, ಹಾಗಾಗಿ ನೀನು ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ನನ್ನ ಸ್ಮರಣೆಯನ್ನು ಮಾಡುತ್ತಾ ಇರು ಸರ್. ಮನೆಗೆ ನೀನು ಶಾಂತಚಿತ್ತಳಾಗಿ ವಾಪಸ್ ಹೋಗು. ಜಗತ್ತಿನ ಎಲ್ಲ ವಸ್ತುಗಳ ಬಗ್ಗೆ, ವ್ಯಕ್ತಿಗಳ ಬಗ್ಗೆ ನಿನ್ನಲ್ಲಿರುವಂಥ ಮೋಹವನ್ನು ಕಡಿದು ಹಾಕು. ನಿನ್ನ ಪೂರ್ಣ ಹೃದಯದಿಂದ ನನ್ನ ಸ್ಮರಣೆಯನ್ನು ಮಾಡು. ನಿನಗೆ ಖಂಡಿತವಾಗಿಯೂ ಮುಕ್ತಿ ಸಿಗತ್ತೆ.
ಸ್ವರ್ಗಲೋಕದಲ್ಲಿರುವಂಥ ಕಲ್ಪವೃಕ್ಷದಂತೆ ನಾನು. ಕಲ್ಪವೃಕ್ಷ ಅದ್ರ ಮರದ ಕೆಳಗೆ ನೆರಳಿನಲ್ಲಿ ಒಳ್ಳೆಯವ್ರು ಬಂದು ಕೇಳ್ಕೊಂಡ್ರೆ ಕೊಡುತ್ತೆ, ಕೆಟ್ಟವ್ರು ಬಂದು ಕೇಳ್ಕೊಂಡ್ರೆ ಕೊಡೋದಿಲ್ಲ ಅಂತೇನಿಲ್ಲ. ಯಾರೇ ಆ ವೃಕ್ಷದ ಆಶ್ರಯದಲ್ಲಿ ನಿಂತ್ಕೊಂಡು ಕೇಳ್ಕೊಂಡ್ರು ಒದಗಿಸುತ್ತೆ. ರಾಮ ಹೇಳ್ತಾ ಇದ್ದಾನೆ, ನಾನು ಆ ದೇವಲೋಕದ ಕಲ್ಪವೃಕ್ಷದಂತೆ ಯಾರು ಬಂದು ಕೇಳ್ಕೊಂಡ್ರೂ ಕೂಡ ನಾನು ಒದಗಿಸ್ತೀನಿ. ಒಳ್ಳೆಯದು ಕೆಟ್ಟದ್ದು ಈ ಲೆಕ್ಕಾಚಾರ ಪರಮಾತ್ಮನ ದೃಷ್ಟಿಯಿಂದ ಇಲ್ಲ, ನೆನ್ಪಿಟ್ಕೋಬೇಕು. ಪರಮಾತ್ಮನಿಗೆ ಎಲ್ಲರೂ ಜೀವಿಗಳೇ, ತಾನೇ ಸೃಷ್ಟಿ ಮಾಡಿರುವಂಥ ಜೀವಿಗಳೇ. ಆದರೆ ಯಾರು ನನ್ನಲ್ಲಿ ಶರಣಾಗ್ತಾರೋ ಅವರಿಗೆ ನಾನು ಯಾರು ಅನ್ನೋ ನಿಜ ಸ್ವರೂಪವನ್ನು ತಿಳಿಸಿಕೊಡ್ತೀನಿ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ನಮಗೆ, ಏನು ರಾಮ ಯಾವಾಗ ಈ ರೀತಿಯಲ್ಲಿ ಮಾತನಾಡಿದ್ನೋ, ನಿನ್ನೇನು ತಪ್ಪಿಲ್ಲ ನಾನೇ ಪ್ರೇರಣೆ ಕೊಟ್ಟೆ ಅಂತ ಹೇಳಿದ್ನೋ ಕೈಕೇಯಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಆದರೆ ಮುಂದೆ ಶ್ರೀರಾಮ ಮತ್ತೆ ಹಿಂದಿನಂತೆಯೇ ರಾಮನನ್ನೇ ಸ್ಮರಿಸ್ತಾ ಪ್ರೀತಿಯಿಂದ ಇರ್ತಾಳೆ, ಅದು ಬೇರೆ. ಆದರೆ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಬರುತ್ತೆ. ಆಗ್ಲೇನೂ ನಾನು ಹೇಳಿದೆ, ಬೇರೆ ಧರ್ಮಗಳಲ್ಲಿ ಒಳ್ಳೆಯದ್ರ ದೇವರು, ಒಳ್ಳೆಯದಕ್ಕೆಲ್ಲ ದೊಡ್ಡವನು ದೇವರು, ಕೆಟ್ಟದಕ್ಕೆಲ್ಲ ದೊಡ್ಡವನು ಇನ್ನೊಬ್ಬ ಇದ್ದಾನೆ ಅಂತ, ಸೈತಾನ ಅಂತೆಲ್ಲ ಹೇಳ್ತೀವಿ. ಸೈತಾನ್ ಅಂತ ಕ್ರಿಶ್ಚಿಯನ್ಸ್ ಹೇಳ್ತಾರೆ. ಅದಾದ್ರೆ ಸರಿ, ಸೈತಾನನ ಪ್ರೇರಣೆಯಿಂದ ಇಲ್ಲಿ ವ್ಯಕ್ತಿಗಳು ತಪ್ಪು ಮಾಡ್ತಾರೆ ಅಂತ ಆಯಿತು. ಆದರೆ ನಮ್ಮಲ್ಲಿ ಎಲ್ಲವೂ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ನಡೆಯೋ ಪರಮಾತ್ಮನ ಇಚ್ಛೆ ಏನಂತ ಹೇಳೋದಾದ್ರೆ, ಇಂಥ ಪರಮಾತ್ಮನ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಹಾಗೆ ನಾವು ಮಾಡಿದ ತಪ್ಪಿಗೆಲ್ಲ ಅವನನ್ನೇ ಹೊರಿಸಿ ನಾವು ಆರಾಮಾಗಿ ಬಿಡೋಣವಾ? ಹೇಗಿದ್ರು ಅವನ ಇಚ್ಛೆ ಅಲ್ಲ. ಕೈಕೇಯಿಗೂ ಒಂದು ಹೇಳಿ ಒಪ್ಕೊಂಡ, ಹೌದು ನನ್ನ ಇಚ್ಛೆ ಇಲ್ಲ, ನೀನು ಆ ವರಗಳನ್ನು ಕೇಳಿದ್ದು, ನೀನು ಬೇಸರ ಮಾಡ್ಕೊಳ್ಬೇಡ ಅಂತ ಕೇಳಿದ್ನ. ಹಾಗೆ ಅವನ ಇಚ್ಛೆಯಲ್ಲೇ ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂದ್ಕೊಂಡ್ಬಿಡೋಣ, ಅಂದ್ಕೊಳ್ಬೋದು. ಆದರೆ ಒಂದೇನು ಅಂದರೆ, ಅವನಿಚ್ಛೆ ಅಂತಿದ್ರು ನಾವೇನಾದರೂ ಆ ಕಾರ್ಯಗಳನ್ನು ಮಾಡಿದಾಗ ಅದರ ಕರ್ಮಫಲವನ್ನು ಅನುಭವಿಸ್ಬೇಕು. ನೋಡಿ, ನಾವೇ ಅನುಭವಿಸ್ಬೇಕಾಗುತ್ತೆ. ಮೊದಲನೇದಾಗಿ ಅವನಿಚ್ಛೆಯಿಂದ ನಮ್ಮ ಜೀವನ ನಡೀತಾ ಇದೆ ಅನ್ನೋ ಎಚ್ಚರ ನಮ್ಮಲ್ಲಿ ಇದ್ದಲ್ಲಿ ನಮ್ಮಿಂದ ತಪ್ಪೇ ನಡೆಯೋದಿಲ್ಲ. ಇದು ನಾವು ನೆನಪಿಟ್ಕೊಳ್ಬೇಕು. ನಿಜವಾದ ಭಕ್ತ, ನಿಜವಾದ ಜ್ಞಾನಿ ಎಂದು ತಪ್ಪು ಮಾಡೋದಿಲ್ಲ. ಯಾಕೆ ಅವನ ಅನುಕ್ಷಣ ಪರಮಾತ್ಮ ಸ್ಮರಣೆ ಉಂಟಾದಾಗ ಅವನಲ್ಲಿ ತಪ್ಪಾದ ಪ್ರೇರಣೆಗಳು ಬರೋದಕ್ಕೆ ಸಾಧ್ಯ ಇಲ್ಲ. ಮೊದಲನೇದಾಗಿ ತಪ್ಪು ಮಾಡಿಬಿಟ್ಮೇಲೆ ನಾವು ಹೇಳ್ಕೊಬೋದ್ಬೇಕಿದ್ರು ಅಷ್ಟೇ. ತಪ್ಪು ಮಾಡುವಾಗ ಭಗವಂತ ಮರ್ತೋಗಿ ತಪ್ಪು ಮಾಡಿಬಿಟ್ಟು ಆಮೇಲೆ ನಾವು ಭಗವಂತ ನಿಮ್ಮ ಪ್ರೇರಣೆಯಿಂದ ಆಯಿತು ಅಂತ ನಾವು ಅಂತೀವಿ. ಆದರೆ ಕಾರ್ಯ ಮಾಡುವಾಗ ನಾನು ಮಾಡಿದೆ ಅನ್ನೋ ಕರ್ತೃತ್ವ ಭಾವವೇ ಇರೋದ್ರಿಂದ ಅದಕ್ಕನುಗುಣವಾಗಿ ಕರ್ಮಫಲವನ್ನು ನಾವು ಅನುಭವಿಸಲೇಬೇಕಾಗುತ್ತೆ. ಭಗವಂತ ಯಾರ ಜೀವನದಲ್ಲೂ ಇಂಟರ್ಫಿಯರ್ ಆಗೋದಿಲ್ಲ. ಅವನು ಜೆಂಟಲ್ಮ್ಯಾನ್, ಯಾರ ಜೀವನದಲ್ಲೂ ಇಂಟರ್ಫಿಯರ್ ಆಗೋದಿಲ್ಲ. ನೀನು ಒಳ್ಳೇದು ಮಾಡು, ನೀನು ಒಳ್ಳೇದಾಗುತ್ತೆ, ನೀನು ತಪ್ಪು ಮಾಡು, ನೀನು ತಪ್ಪು ಕೆಟ್ಟದಾಗುತ್ತೆ, ಅಷ್ಟೇ. ಕೊಟ್ಬಿಟ್ಟಿದ್ದಾನೆ ಕರ್ಮಚಕ್ರವನ್ನು ತಿರುಗಿಸಿ ಬಿಟ್ಬಿಟ್ಟಿದ್ದಾನೆ. ಕರ್ಮಚಕ್ರ ತಿರುಗ್ತಾ ಇರುತ್ತೆ, ಪ್ರಾರಬ್ಧ ಕರ್ಮಫಲ ಕೊಡುತ್ತೆ, ನಡೀತಾ ಇರುತ್ತೆ. ಪರಮಾತ್ಮ ಅದರಲ್ಲಿ ಮಧ್ಯೆ ಬರೋದೇ ಇಲ್ಲ. ಯಾವಾಗ ಅವನು ಮಧ್ಯ ಬರ್ತಾನೆ, ಯಾರ ವಿಷಯದಲ್ಲಿ ಮಧ್ಯ ಬರ್ತಾನೆ, ಯಾರು ಅವರ ಹೃದಯವನ್ನು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿದ್ದಾರೋ ಅವರ ವಿಚಾರ. ಆಮೇಲೆ ಸಾಮಾನ್ಯ ಮನುಷ್ಯನ ಮನಸ್ಸು ಎಷ್ಟು ಉಪಾಯ ಮಾಡುತ್ತೆ ಅಂದರೆ, ತಪ್ಪು ಮಾಡಿದಾಗ ಭಗವಂತ ಇಚ್ಛೆ ಅಂತ ಹೇಳುತ್ತೆ, ಒಳ್ಳೇದಾದಾಗ ಮಾತ್ರ ನನ್ನ ಇಚ್ಛೆ, ನಾನೇ ಒಳ್ಳೇದನ್ನು ಮಾಡಿದೆ, ನಾನೇ ಒಳ್ಳೇದಾಗಬೇಕು ಅಂದ್ಕೊಂಡೆ, ಒಳ್ಳೇದನ್ನು ಮಾಡಿದೆ, ಒಳ್ಳೆ ಕಾರ್ಯ ಮಾಡಿದೆ, ದಾನ ಮಾಡಿದೆ, ಸಹಾಯ ಮಾಡಿದೆ, ಇನ್ನೊಬ್ರಿಗೆ ಏನೋ ಸೇವೆ ಮಾಡಿದೆ, ಅದು ಮಾತ್ರ ಮಾಡುವಾಗ ನಾನು ತಪ್ಪು ಮಾಡುವಾಗ ಭಗವದಿಚ್ಛೆ ಅಂತ ಭಾವಿಸೋದಾದ್ರೆ ಯಾವಾಗಲೂ ಭಗವದಿಚ್ಛೆ. ಶ್ರೀರಾಮಕೃಷ್ಣ ಕಥೆ ಹೇಳ್ತಾರೆ. ಒಬ್ಬ ಸಾಧುಗೆ ಯಾರೋ ಕಳ್ಳ ಅಂತ ಹೇಳಿ ಕಟ್ಟಾಕಿದ್ರು, ಹೊಡೆದ್ರು, ಆಮೇಲೆ ಅಲ್ಲ ಅಂತ ಹೇಳಿದಾಗ ಗೊತ್ತಾಯ್ತು. ಅವನೇನು ಹೇಳ್ತಾನೆ, ರಾಮನ ಇಚ್ಛೆಯಿಂದ ನಾನು ಕಾಡಲು ಹೋಗ್ತಾ ಇದ್ದೆ, ರಾಮನ ಇಚ್ಛೆಯಿಂದ ನನ್ನ ಹಿಡಿದ್ರು, ರಾಮನ ಇಚ್ಛೆಯಿಂದ ನನ್ನ ಕಳ್ಳ ಅಂದ್ಕೊಂಡ್ರು, ಕಟ್ಟಾಕಿದ್ರು, ರಾಮನ ಇಚ್ಛೆಯಿಂದ ನನಗೆ ಹೊಡೆದ್ರು, ರಾಮನ ಇಚ್ಛೆಯಿಂದ ಆಮೇಲೆ ಸತ್ಯ ಗೊತ್ತಾಯಿತು, ರಾಮನ ಇಚ್ಛೆಯಿಂದ ನಾನು ನನ್ನ ಬಿಡುಗಡೆ ಮಾಡೋದು, ರಾಮನ ಇಚ್ಛೆಯಿಂದ ನಾನು ಬಂದೆ ಅಂತ. ಆ ಥರ ಎಲ್ಲದರಲ್ಲೂ ನಮಗೆ ರಾಮನ ಇಚ್ಛೆ ನೋಡೋಕ್ಕೆ ಸಾಧ್ಯ ಆಗುತ್ತೋ? ಭಗವದ್ ಇಚ್ಛೆಯಿಂದ ಪ್ರತಿಯೊಂದು ನಡೆಯುತ್ತೆ ಅನ್ನೋದು ಯಾವ ಸ್ಥಿತಿಯಲ್ಲಿ ಅಂತ ಹೇಳಿದ್ರೆ, ಕರ್ತೃತ್ವ ಭಾವ, ಭೋಕ್ತೃತ್ವ ಭಾವ ನಮ್ಮಲ್ಲಿ ಇಲ್ಲದಿರುವಾಗ ಮಾಡ್ತಾ ಇರೋ ನಾನು. ನಿಸರ್ಗದತ್ತ ಮಹಾರಾಜ್ ಅಂತ ಒಬ್ಬ ಜ್ಞಾನಿಗಳು, ಐ ಆಮ್ ದಟ್ ಅನ್ನೋ ಪುಸ್ತಕ ಬಹಳ ಪ್ರಸಿದ್ಧ. ಅದರಲ್ಲಿ ಅವ್ರು ಹೇಳ್ತಾರೆ, ಯಾರೋ ಒಬ್ಬ ಪ್ರಶ್ನೆ ಕೇಳಿದಾಗ ಅದಕ್ಕೆ ಅವ್ರು ಕೊಡುವಂಥ ಒಂದು ಉದಾಹರಣೆ. ದಾರಿಯಲ್ಲಿ ನಾವೆಲ್ಲ ನಡ್ಕೊಂಡು ಹೋಗ್ತಾ ಇರ್ತೀವಿ,
ಒಬ್ಬ ಇನ್ನೊಬ್ಬನನ್ನು ಹೊಡಿತಾ ಇದ್ದಾನೆ. ಹಾಗೆ ಹೊಡಿಬೇಕಾದ್ರೆ ನಾವೇನು ಮಾಡ್ಬೋದು? ಹೊಡೆಯೋನಿಗಿಂತ ನಮ್ಗೆ ಶಕ್ತಿ ಇದೆ ಅಂತ ಅನಿಸಿದ್ರೆ, ಹೃದಯಲ್ಲೂ ಸ್ವಲ್ಪ ಧೈರ್ಯ ಇದ್ದರೆ ಏನು ಮಾಡ್ತೀವಿ? ಹೋಗಿ ತಡಿತೀವಿ. ಇಲ್ಲ ಇದ್ದರೆ ನಮಗೂ ಎರಡು ಬಿದ್ದೀತು ಅಂತ ವಾಪಸ್ ಬರ್ತೀವಿ. ಈ ಕರ್ತೃತ್ವ ಭಾವದಿಂದ ಹೋದಾಗ ನನ್ನ ಕೈಲಿ ಆಗುತ್ತೋ ಇಲ್ವೋ, ನಾನು ಮಾಡ್ತೀನೋ ಇಲ್ವೋ ಅಂತ ಹೇಳ್ತೀವಿ. ಅದೇ ಒಬ್ಬ ಜ್ಞಾನಿ ಅಕಸ್ಮಾತ್ ಆಗ ದಾರಿಯಲ್ಲಿ ಹೋಗ್ತಾ ಇದ್ದೇವೆ, ಅವ್ನು ಗೊತ್ತಿಲ್ಲ, ಕೆಲವೊಮ್ಮೆ ಜ್ಞಾನಿ ಜಡವಾಗಿರ್ತಾನೆ, ಯಾವುದಕ್ಕೂ ಪ್ರತಿಕ್ರಿಯಿಸೋದಿಲ್ಲ, ಸುಮ್ಮನೆ ಹೋಗ್ತಾ ಇರ್ತಾನೆ. ಅದು ಪ್ರತಿಕ್ರಿಯಿಸಬೇಕು ಅನಿಸಿದ್ರೆ ಹೋಗಿ ಅಲ್ಲಿ ತಡೆಯುವಂಥ ಪ್ರಯತ್ನ ಮಾಡಿರ್ತಾನೆ. ಅವನು ಕರ್ತೃತ್ವ ಭಾವವಿಲ್ಲ. ಸೊ ಹಾಗಾಗಿ ಯಾರಾದರೂ ನಾವು ಅಕಸ್ಮಾತ್ ಹೋಗಿ ಸಹಾಯ ಮಾಡಿದ್ವಿ ಅಂತ ಇಟ್ಕೊಳ್ಳೋಣ, ಅಥವಾ ಸಹಾಯ ಮಾಡಲಿಲ್ಲ ಅಂತ ಇಟ್ಕೊಳ್ಳೋಣ. ಸಹಾಯ ಮಾಡದೆ ವಾಪಸ್ ಬಂದಾಗ ಮನಸ್ಸಿನಲ್ಲಿ ಒಂದು ಕೊರಗು, ಅಯ್ಯೋ ನಾನು ಮಾಡಲಿಲ್ಲ, ಫೀಲಿಂಗ್ ಆಫ್ ಗಿಲ್ಟ್, ಮಾಡಬೇಕಿತ್ತು, ನಾನು ಮಾಡಲಿಲ್ಲವಲ್ಲ. ಅಥವಾ ಸಹಾಯ ಮಾಡಿ ಏನಾದರೂ ಬಂದಿದ್ದ ಪಕ್ಷದಲ್ಲಿ ನಾನು ಸಹಾಯ ಎಲ್ಲಿವರೆಗೆ ನಾವು ಯಾರಿಗಾದ್ರೂ ಸಹಾಯ ಮಾಡಿದಾಗ ನಾನು ಮಾಡಿದೆ ಅನ್ನೋದು ಸಂತೋಷ ಪಡ್ತೀವೋ ಅಲ್ಲಿವರೆಗೆ ನಮಗೆ ಗಿಲ್ಟ್ ಇರುತ್ತೆ. ಯಾವಾಗ ನಮಗೆ ಗಿಲ್ಟ್ ಬೇಡವೋ ಅವಾಗ ನಮಗೆ ಪ್ರೈಡ್ ಕೂಡ ಇರಬಾರ್ದು, ನಾವು ಮಾಡಿದ್ವಿ ಅನ್ನೋದು ಕೂಡ ನಮಗೆ ಇರಬಾರ್ದು. ಅರ್ಥ ಆಗ್ತಾ ಇದೆಯಾ? ನಾವು ಮಾಡಲಿಲ್ಲ ಅನ್ನೋ ಕೊರಗು ನಮಗೆ ಇರಬಾರ್ದು. ನಮ್ಮ ಜೀವನದಲ್ಲಿ ಎಷ್ಟೋ ಸಂದರ್ಭಗಳು ಅಂಥದ್ದು ಆಗೋಗ್ಬಿಟ್ಟಿರುತ್ತೆ. ನಾವೇನೋ ಮಾಡಬಹುದಿತ್ತು, ಇನ್ನೊಬ್ರಿಗೆ ಸಹಾಯ ಮಾಡ್ಬೋದಿತ್ತು, ಇನ್ನೊಬ್ರಿಗೆ ಸೇವೆ ಮಾಡ್ಬೋದಿತ್ತು, ಇನ್ನೊಬ್ರಿಗೆ ಇನ್ನೇನೋ ಮಾಡ್ಬೋದಿತ್ತು ಅಂತ ಎಷ್ಟೋ ಅವಕಾಶನ ನಾವು ಕಳ್ಕೊಂಡ್ಬಿಟ್ಟಿದ್ದೀವೋ. ಒಳ್ಳೆಯದನ್ನು ಮಾಡುವ ಅವಕಾಶಗಳು ಇನ್ನೂ ಎಷ್ಟೋ ಇರುತ್ತೆ. ಕೆಲವರು ಒಂದೂ ಬಿಡದೆ ಮಾಡ್ತಾ ಇರ್ತಾರೆ, ನಾವು ಅಂಥದ್ದು ಎಷ್ಟೋ ಕಳ್ಕೊಂಡಿರ್ತೀವಿ, ನಮ್ಗೆ ಗೊತ್ತಿಲ್ಲ. ಆದರೆ ಕಳೆದೋಯ್ತಲ್ಲ ಅಂತ ದುಃಖಿಸೋದಕ್ಕೆ ಯಾವಾಗ ನಮಗೆ ಆ ಗಿಲ್ಟ್ ನಾವು ಇಟ್ಕೊಳ್ಬಾರ್ದು ಅಂತಂದರೆ, ಯಾವಾಗ ಏನನ್ನೋ ಮಾಡಿದಾಗಲೂ ಕೂಡ ನಾನು ಮಾಡಿದೆ ಅಂತ ಹೇಳೋದು ಅಭಿಮಾನ ಇಟ್ಕೊಳ್ತೀವೋ ಅದೆರಡೂ ಇರಬಾರ್ದು. ಭಗವದ್ ಇಚ್ಛೆಯಿಂದ ಎಲ್ಲವೂ ನಡೀತಾ ಇದೆ ಅನ್ನೋದು ಯಾವಾಗ ನಾವು ಹೇಳೋದಕ್ಕೆ ಸಾಧ್ಯ? ಒಳ್ಳೆಯದು ಕೆಟ್ಟದ್ದು ಎರಡರ ಕುರಿತಾಗಿಯೂ ನಮಗೆ ಸಮಭಾವವಿದ್ದಾಗ ಆಗ ಮಾತ್ರ ನಾವು ಅದನ್ನು ಹೇಳ್ಬೋದು ಭಗವದ್ ಇಚ್ಛೆಯಿಂದ. ಮತ್ತು ಪ್ರತಿಯೊಂದು ಕೆಲಸ ಮಾಡುವ ಮೊದಲು ಕೂಡ ನಮ್ಗೆ ಅದು ನೆನಪಿರ್ಬೇಕೇನು, ಪ್ರತಿಯೊಂದು ಸಣ್ಣದು ಕೂಡ ಭಗವಂತ ನಡೆಸ್ಕೊಡ್ತಾ ಇದ್ದಾನೆ, ಅವನ ಇಚ್ಛೆಯಿಂದ ಅವನ ಇಚ್ಛೆಯಿಂದ. ಹಾಗೆ ಕೆಟ್ಟದ್ದನ್ನು ಅವನು ಮಾಡೋದಿಲ್ಲ, ಅದೇ ನಡ್ಕೊಂಡು ಹೋಗುತ್ತೆ. ಶ್ರೀರಾಮಕೃಷ್ಣ ಇದಕ್ಕೂ ಅದ್ಭುತವಾದ ಉದಾಹರಣೆ ಕೊಟ್ಟಿದ್ದಾರೆ. ಒಂದು ಬೀದಿ ದೀಪದ ಬೆಳಕಿನಲ್ಲಿ ಒಬ್ಬ ಕೂತ್ಕೊಂಡು ಭಾಗವತವನ್ನು ಓದ್ತಾನೆ, ಇನ್ನೊಬ್ಬ ಕೂತ್ಕೊಂಡು ಒಂದು ನಕಲಿ ಪತ್ರವನ್ನು ತಯಾರು ಮಾಡ್ತಾನೆ, ಫಾರ್ಜರಿ ಡಾಕ್ಯುಮೆಂಟ್. ಇಬ್ರಿಗೂ ಬೆಳಕು ಬೇಕು. ಬೆಳಕಿಲ್ಲದೆ ಇಬ್ರು ಕೂಡ, ಒಬ್ಬ ಒಳ್ಳೆ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ, ಒಬ್ಬ ಕೆಟ್ಟ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ, ಇಬ್ರಿಗೂ ಬೆಳಕು ಬೇಕು. ಆದರೆ ಬೆಳಕು ಒಳ್ಳೇದು ಮಾಡುವಂತಲೂ ಪ್ರೇರಣೆ ಕೊಡಲಿಲ್ಲ, ಕೆಟ್ಟವನಿಗೆ ಕೆಟ್ಟದ್ದು ಮಾಡುವಂತಲೂ ಪ್ರೇರಣೆ ಕೊಡಲಿಲ್ಲ. ಅದು ಅಸಂಗವಾಗಿರುತ್ತೆ. ಹಾಗೆ ಭಗವಂತ ಮನುಷ್ಯನಿಗೆ ಬಿಡ್ತಾನೋ ಅದು ಯಾರೂ ಮಾಡೋದಿಲ್ಲ. ಆದರೆ ಈ ಭಗವಂತ ನಿನ್ನಿಚ್ಛೆಯಿಂದ ನಡೀತು ಅನ್ನೋದು ಯಾವಾಗ ಅಂದರೆ, ಭಕ್ತ ಶರಣಾಗತಿ ಭಾವವನ್ನು ಅಭ್ಯಾಸ ಮಾಡಬೇಕಾದ್ರೆ ಅವನ ಇಚ್ಛೆಯಿಂದಲೇ ಎಲ್ಲವೂ ಆಗ್ತಾ ಇದೆ ಅಂತ ತೆಗೆದುಕೊಳ್ಬೇಕು. ಆದರೆ ಪ್ರತಿಯೊಂದರ ವಿಚಾರದಲ್ಲೂ ಪ್ರತಿಯೊಂದರ ವಿಚಾರದಲ್ಲೂ ಹಾಗಿರುವಾಗ ನನ್ನದು ಅನ್ನೋದು ಏನೇನೂ ಇರೋದಿಲ್ಲ. ನನ್ನ ಸಾಧನೆ, ನನ್ನ ಅಚೀವ್ಮೆಂಟ್ಸು, ನನ್ನ ಕಾರ್ಯಗಳು, ನನ್ನಿಂದ ಆದ ಕಾರ್ಯಗಳು, ಇದೆಲ್ಲ ಮನಸ್ಸಿನೊಳಗಿರುತ್ತಲ್ಲ ಸಣ್ಣ ಸಣ್ಣದು. ಇನ್ಯಾರಿಗೋ ಹೋಲಿಸ್ಕೊಂಡು ಅವ್ರಿಗಿಂತ ಸ್ವಲ್ಪ ನಾವು ಜಾಸ್ತಿ ಮಾಡಿದ್ದೀವಿ, ಅದೆಲ್ಲವೂ ಇರಬಾರ್ದು. ಆಗ ನಾವು ಹೇಳ್ಬೋದು ಏನು, ಸಂಪೂರ್ಣ ನನ್ನ ಜೀವನದಲ್ಲಿ ನಾನೇನು ಮಾಡ್ತಾ ಇಲ್ಲ, ಎಲ್ಲವನ್ನು ಮಾಡ್ತಾ ಇರುವವನು ಪರಮಾತ್ಮನೇ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ಮಟ್ಟದಲ್ಲಿ ಸೊ ಕೈಕೇಯಿಯ ವಿಚಾರದಲ್ಲಿ ಇಲ್ಲಿ ನಾವು ನೋಡೋದು, ಮೊದಲನೇದಾಗಿ ದೇವತೆಗಳೇ ಸರಸ್ವತಿಯನ್ನು ವಿನಂತಿಸಿಕೊಂಡಿದ್ದು ಪ್ರೇರಣೆ ಕೊಡುವಂತ. ಇಲ್ಲಿ ಶ್ರೀರಾಮ ಕೂಡ ಅದನ್ನು, ಮತ್ತು ಕೈಕೇಯಿಗೂ ಕೂಡ ಸ್ಪಷ್ಟತೆ ಉಂಟಾಗಿದೆ. ಯಾಕಂತ ಹೇಳಿದ್ರೆ ಆಮೇಲೆ ಇಡೀ ಜೀವನ ಕೊರಕೊಂಡಿದ್ರೂ ಪ್ರಯೋಜನ ಇಲ್ಲ. ತಪ್ಪುಗಳು ನಡೆಯುತ್ತೆ ಮನುಷ್ಯನಿಂದ, ಆದರೆ ತಪ್ಪುಗಳನ್ನು ಮಾಡಿಬಿಟ್ನಲ್ಲ ಅಂತ ಕೊರಕೊಂಡಿರೋ ಅವಶ್ಯಕತೆ ಇಲ್ಲ. ಮಾಡಿದ ತಪ್ಪುಗಳಿಗಾಗಿ ಕ್ಷಮೆಯಾಚಿಸಿ ಮತ್ತೊಮ್ಮೆ ಆ ತಪ್ಪಾಗದಂತೆ ಎಚ್ಚರ ವಹಿಸಿ ಮನಸ್ಸನ್ನು ಪರಮಾತ್ಮನಿಗೆ ಕೊಡೋದು ಮಾತ್ರ ಮುಖ್ಯ. ಕೆಲವ್ರಿಗೆ ಅಂದ್ಕೊಂಡ್ಬಿಟ್ಟಿರ್ತಾರೆ, ಮಾಡಿದ ತಪ್ಪನ್ನೇ ನೆನ್ಪು ಮಾಡ್ಕೊಂಡು ಪಶ್ಚಾತ್ತಾಪ ಪಡ್ತಾ ಇರೋದ್ರಲ್ಲಿ ಏನೋ ಒಂದಿದೆ ಅಂತ, ಅದರಲ್ಲಿ ಏನೋ ಉದ್ಧಾರದ ದಾರಿ ಇಲ್ಲ. ಮತ್ತೆ ಆ ತಪ್ಪನ್ನು ನೆನ್ಪು ಮಾಡ್ಕೊಳ್ಳೋದು, ನೆವರ್ ಬ್ರೂಡ್ ಓವರ್ ಯುವರ್ ಮಿಸ್ಟೇಕ್ಸ್ ಅಂತ. ಮಾಡಿರೋ ತಪ್ಪು ಆದರೆ ಇನ್ನೊಮ್ಮೆ ಮತ್ತೆ ಅದೇ ತಪ್ಪಾಗಬಾರ್ದು, ಇದು ಎಚ್ಚರ ವಹಿಸಬೇಕು.
ಆದರೆ ಈಗ ತಪ್ಪು ಆಗೋಯ್ತಲ್ಲ ಅಂತ ಕೊರಗಿಕೊಂಡೇ ಜೀವನ ನಡೆಸಬೇಕಾಗಿಲ್ಲ. ಪ್ರಾಮಾಣಿಕ ಭಾವದಿಂದ ಕ್ಷಮೆ ಯಾಚಿಸ್ಬಿಡ್ಬೇಕು. ಯಾರಿಗೆ ನೋವು ಕೊಟ್ಟು ಅವ್ರಿಗೂ ಕ್ಷಮೆ ಯಾಚಿಸ್ಬೇಕು, ಪರಮಾತ್ಮನಲ್ಲಿಯೂ ಕ್ಷಮೆ ಯಾಚಿಸ್ಬೇಕು. ತದನಂತರ ಮನಸ್ಸನ್ನು ತಪ್ಪಿಕೊಡ್ಬಾರ್ದು, ಒಳಿತಿಗೂ ಕೊಡಬಾರ್ದು. ಏನು ಕೊಡಬೇಕು? ಪರಮಾತ್ಮನಿಗೂ. ಒಳ್ಳೆಯದಕ್ಕೂ ಕೊಡಬಾರ್ದು, ಕೆಟ್ಟದಕ್ಕೂ ಕೊಡಬಾರ್ದು. ಅರ್ಥ ಆಗ್ತಾಯಿದೆ? ಎಲ್ಲಿ ಕೊಡಬೇಕು? ಸುಖಕ್ಕೂ ಅಲ್ಲ, ದುಃಖಕ್ಕೂ ಅಲ್ಲ. ಎಲ್ಲಿ ಕೊಡಬೇಕು? ಅದೊಂದೇ ಕೊನೆ. ಸುಖ ದುಃಖಗಳನ್ನು ಮೀರಿರೋರು, ಲಾಭ ನಷ್ಟಗಳನ್ನು ಮೀರಿರೋರು. ಆ ಮೀರಿರುವಂಥ ಮನಸ್ಥಿತಿ ನಮಗೆ ಬಂದಾಗ ನಮಗೆ ಪರಮಾತ್ಮ ಲಾಭ, ಭಗವದ್ ಲಾಭ ಉಂಟಾಗೋದು. ಎಲ್ಲ ಆಧ್ಯಾತ್ಮಿಕ ಸಾಧನೆಯ ಗುರಿ ಭಗವಂತನ ಲಾಭ ತಾನೆ, ಭಗವಂತನನ್ನು ಪಡ್ಕೊಳ್ಳೋದು ತಾನೆ. ಹಾಗಿರುವಾಗ ವಿಶೇಷವಾಗಿ ನಾವು ಈ ಎಲ್ಲ ವಿಚಾರಗಳನ್ನು ಸ್ವಲ್ಪ ನೆನಪಿಟ್ಕೋಬೇಕು. ವಾಲ್ಮೀಕಿಗೆ ಹೇಳಿದಂಥ ವಿಚಾರಗಳು ಏನಾಗಬೇಕು? ಭಗವಂತ ಬಂದು ನೆನೆಸ್ಬೋದು. ನಮ್ಮ ದೇವ್ರ ಮನೆಯನ್ನು ಎಷ್ಟು ಚೆನ್ನಾಗಿ ಶುದ್ಧವಾಗಿ ತೊಳೆದು ಒರೆಸಿ ಎಲ್ಲ ಮಾಡಿ, ಹಾಗೆ ಈ ಮನಸ್ಸನ್ನು ತೊಳಿತಾ ಇರಬೇಕು. ಮನಸ್ಸನ್ನು ತೊಳಿತಾ ಇದ್ದರೆ ಯಾವುದರಿಂದ ತೊಳೆಯೋದು? ನಾವು ಒಳ್ಳೆಯ ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಚಿಂತನೆಗಳು. ಒಳ್ಳೆಯದಂದ್ರೆ ಯಾವುದು? ಭಗವಂತ ಆಗುತ್ತೆ. ಜಗತ್ತಿನಲ್ಲಿರೋ ಒಳ್ಳೆಯದಲ್ಲ, ಜಗತ್ತಿನಲ್ಲಿರೋ ಒಳ್ಳೆಯದೂ ಕೂಡ ನಮಗೆ ಚಿನ್ನದ ಸರಪಳಿಯೇ. ಕೆಟ್ಟದು ಕಬ್ಬಿಣದ ಸರಪಳಿ, ಆದರೆ ಒಳ್ಳೆಯದು ಚಿನ್ನದ ಸರಪಳಿ. ನಮ್ಗೆ ಯಾವ ಸರಪಳಿಯೂ ಬೇಕಿಲ್ಲ. ನಮ್ಮ ಪಾಲಿಗೆ ಒಳ್ಳೆಯದು ಅಂದರೆ ಯಾವುದು? ಪರಮಾತ್ಮ ಒಂದೇ. ಪರಮಾತ್ಮ ಒಂದೇ, ನೀನು ಮಾತ್ರ. ಶ್ರೀರಾಮಕೃಷ್ಣರು ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ. ತಾಯಿ ಒಬ್ಬಳೇ, ಬೇರೆ ಯಾರೂ ಅಲ್ಲ, ಬೇರೆ ಏನೂ ಅಲ್ಲ. ತಾಯಿ ಒಬ್ಬಳೇ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸೃಷ್ಟೇ ಜಗತ್ತುಷ್ಟಂ ಪ್ರೀತೆ ಪ್ರೀತಂ ಜಗತ್ ಹರಿ ಓಂ.